ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 31 ಡಿಸೆಂಬರ್ 2023. ಅವ್ಯಕ್ತ ಬಾಪ್ತಾದ. ಇದು ರಿವೈಸ್ ನವಂಬರ್ 13, 97ನೇ ಇಸ್ವಿ. ಬಾಪ್ತಾದ ನಮಗೆ ವಿಶೇಷವಾಗಿ ಈ ಅವ್ಯಕ್ತವಾಣಿಯಲ್ಲಿ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧದ ಅನುಭವ ಮಾಡಿ ಮಾಸ್ಟರ್ ದಾತ ಆಗಿ ಮಹಾ ಸಹಯೋಗಿಗಳಾಗ್ರಿ ಅಂತ ತಿಳಿಸ್ಕೊಡ್ತಿದ್ದಾರೆ. ಬಾಪ್ತಾದ ಏನು ತಿಳಿಸ್ತಾರೆ ನಮಗೆ, ಹೇಗೆ ನಾವು ಮಾಸ್ಟರ್ ದಾತ ಮಹಾ ಸಹಯೋಗಿ ಪ್ರಾಪ್ತಿಗಳ ಪ್ರಾರಬ್ಧದ ಅನುಭವ ಮಾಡುವಂಥ ಸರಳ ಉಪಾಯಗಳನ್ನು ಶುಭಾಬ ತಿಳಿಸ್ಕೊಡ್ತಿದ್ದಾರೆ. ಆಜ್ ಭಾಗ್ಯ ವಿದಾತ ಬಾಪ್ अपने ಶ್ರೇಷ್ಠ ಭಾಗ್ಯವಾನ್ ಬಚ್ಚೋं को देख रहे हैं. ಭಾಗ್ಯವಿದಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದಾರೆ. हर एक बच्चे के भाग्य की रेखाएं देख देख भाग्य विदाता बाप भी हर्षित होते हैं, क्योंकि सारे कल्प में चक्कर लगाओ तो आप जैसा श्रेष्ठ भाग्य किसी भी धर्मात्मा, महानात्मा, राज्याधिकारी आत्मा किसी का भी इतना बड़ा भाग्य नहीं है जितना आप संगम युगी श्रेष्ठ आत्माओं का है. ಸ್ವತಃ ಭಾಗ್ಯವಿದಾತ ನಮ್ಮ ಭಾಗ್ಯದ ಗುಣಗಾನ ಮಾಡ್ತಿದ್ದಾರೆ. ನಾವು ನನಗೆ ಎಂಥ ಭಾಗ್ಯ ಸಿಕ್ಕಿದೆ, ನನ್ನಂಥ ಭಾಗ್ಯ ಯಾರಿಗೂ ಇಲ್ಲರಿ ಅಂತ ಖುಷಿಯಿಂದ ಹೇಳ್ಕೊಳ್ತೀವಿ. ನಮ್ಮದನ್ನು ನಾವು ಬಣ್ಣಿಸ್ಕೊಳ್ಳೋದೇನು ದೊಡ್ಡದಲ್ಲ. ಸ್ವತಃ ಭಾಗ್ಯವಿದಾತನೇ ನಮ್ಮ ಭಾಗ್ಯ ನೋಡಿ ಹರ್ಷಿತರಾಗ್ತಿದ್ದಾರೆ. ಯಾಕೆ ಅಂದರೆ ಇಡೀ ಕಲ್ಪದಲ್ಲಿ ನೀವು ಬೇಕಾದ್ರೆ ಸುತ್ತಾಕಿ ಅಂತಾರೆ ಬಾಬೂರು. ಇಡೀ ಕಲ್ಪದ ಒಮ್ಮೆ ವೀಕ್ಷಣೆ ಮಾಡಿ ನಿಮ್ಮಂಥ ಶ್ರೇಷ್ಠ ಭಾಗ್ಯ ಯಾವ ಧರ್ಮಾತ್ಮರಾಗಿರಲಿ, ಮಹಾತ್ಮಾತ್ಮರೇ ಆಗಿರಲಿ, ರಾಜ್ಯಾಧಿಕಾರಿ ಆತ್ಮಗಳೇ ಆಗಿರಲಿ, ನಿಮ್ಮಂಥ ಮಹಾಭಾಗ್ಯ ಅವ್ರದ್ದಲ್ಲ ಅಂತ ಹೇಳ್ತಾರೆ. ಅದು ಸಂಗಮ ಯುಗದ ಶ್ರೇಷ್ಠ ಆತ್ಮಗಳ ಭಾಗ್ಯದ ಮುಂದೆ ಈ ಜಗತ್ತಿನಲ್ಲಿ ಎಷ್ಟೇ ಅವ್ರು ಮಹಾನ್ ಅಂತ ಲೋಕ ಕೊಂಡಾಡ್ತಿರ್ಬೋದು. ಅದರಲ್ಲಿ ಸ್ವತಃ ಭಾಗ್ಯವಿದಾತ ತಂದೆ ಹೇಳ್ತಾರೆ, ನೀವೇ ಶ್ರೇಷ್ಠ ಮಹಾನ್ ಭಾಗ್ಯಶಾಲಿಗಳು. ಮಸ್ತಕ್ ಸೆ ಅಪ್ನೆ ಭಾಗ್ಯಕ್ಕೆ ರೇಖಾಂಕೋ ದೇಖ್ತೆ ಹೋ. ಬಾಬಾ ಕೇಳ್ತಾರೆ, ಮಸ್ತಕದಿಂದ ನಿಮ್ಮ ಭಾಗ್ಯದ ರೇಖೆಗಳನ್ನು ನೋಡ್ತೀರಾ? ಸಾಮಾನ್ಯವಾಗಿ ಭಾಗ್ಯದ ರೇಖೆ ನೋಡೋದೇ ಮಸ್ತಕದಲ್ಲಿ ತಾನೆ. ಅದಕ್ಕೆ ನಿಮ್ಮ ಮಸ್ತಕದಲ್ಲಿ ನಿಮ್ಮ ಭಾಗ್ಯದ ರೇಖೆಗಳನ್ನು ನೋಡ್ತಿದ್ದೀರಾ? ಬಾಪ್ತಾದ ಹರ್ ಏಕ್ ಬಚ್ಚೆ ಕೆ ಮಸ್ತಕ್ ಮೇ ಚಮಕ್ತಿ ಹುಯಿ ಜ್ಯೋತಿ ಕಿ ಶ್ರೇಷ್ಠ ರೇಖಾ ದೇಖ್ ರೇ ಹೇ. ಶುಭಾಬ ನನ್ನ ಮಕ್ಕಳನ್ನು ನೋಡ್ತೀನಿ ಅಂತಾರೆ. ನೋಡಿ, ನಾವು ಇತರರನ್ನು ನೋಡೋದಕ್ಕೂ ಬಾಬಾ ನಮ್ಮನ್ನು ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಾವು ನೋಡ್ತೀವಿ ಇವ್ರು ಬಾಬವ್ರ ಮಕ್ಕಳು, ಇವ್ರು ನಮ್ಮವರು, ಅವ್ರು ಇವರು ಅಂತ ಹೇಳ್ತೀವಿ. ಆದರೆ ಬಾಬಾ ನಮ್ಮನ್ನು ನೋಡುವಾಗ ಏನು ನೋಡ್ತಾರೆ? ನಮ್ಮ ಮಸ್ತಕದಲ್ಲಿ ಕಂಗೊಳಿಸುತ್ತಿರುವ ಜ್ಯೋತಿಯ ಶ್ರೇಷ್ಠ ರೇಖೆಗಳನ್ನು ನೋಡ್ತಾ ಇದ್ದಾರೆ ಬಾಬಾ. ಆಪ್ ಸಬಿ ಬಿ ಅಪ್ನಿ ರೇಖಾಯ್ ದೇಖ್ರೆ. ನನಗಂತೂ ನಿಮ್ಮ ಮಸ್ತಕದಲ್ಲಿ ನಿಮ್ಮ ಆತ್ಮಜ್ಯೋತಿಯ ಶ್ರೇಷ್ಠ ಭಾಗ್ಯ ಕಂಗೊಳಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಮಕ್ಕಳೇ. ನಿಮಗೂ ನಿಮ್ಮ ರೇಖೆಗಳು ಕಾಣ್ತಾ ಇವೆಯಾ? ನೈನೋಮೆ ದೇಖೋ ತೋ ಸ್ನೇಹ ಅವ್ರ ಶಕ್ತಿ ಕಿ ರೇಖಾಯ್ ಸ್ಪಷ್ಟ ಹೇ. ನಯನಗಳಲ್ಲಿ ಏನು ಕಂಡು ಬರ್ತಾ ಇದೆ? ಸ್ನೇಹ ಮತ್ತು ಶಕ್ತಿಯ ರೇಖೆಗಳು ಅಂತಾರೆ ಬಾಬರು. ಮುಖಮೇ ದೇಖೋ ಮಧುರ ಶ್ರೇಷ್ಠ ವಾಣಿ ಕಿ ರೇಖಾಯ್. ಶಿವಬಾಬಾ ಮಕ್ಕಳನ್ನು ಹೇಗೆ ವರ್ಣಿಸ್ತಾ ಇದ್ದಾರೆ? ನಿಮ್ಮ ನಯನಗಳಲ್ಲಿ ಸ್ನೇಹ ಮತ್ತು ಶಕ್ತಿ. ಇನ್ನು ಮುಖದಲ್ಲಿ ಬಾಬಾ ಹೇಳ್ತಾರೆ, ಮುಖ ಅಂದರೆ ನಮ್ಮ ಬಾಯಿಯಿಂದ ಮಧುರ ಶ್ರೇಷ್ಠವಾಣಿ. ಮಕ್ಕಳ ಮಾತು ಮೀಠೆ ಅನುಮೋಲ್ ಅಂತ ಹೇಳ್ತಾರೆ. ಬಾಬಂದಂತೂ ಅನುಮೋಲ್. ನೀವು ಸಹಿತ ಶ್ರೇಷ್ಠವಾಣಿಯನ್ನು ಆಡ್ತಾ ಇದ್ದೀರಾ. ಹೋಟೋಂ ಪರ್ ದೇಖೋ ರುಹಾನಿ ಮುಸ್ಕಾನ್. ಬಾಬಾ ನೋಡಿ ಮಕ್ಕಳನ್ನು ಎಷ್ಟು ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ. ನಿಮ್ಮ ಮಾತುಗಳೋ ಮಧುರ ಶ್ರೇಷ್ಠವಾಣಿ, ನಿಮ್ಮ ಕಣ್ಗಳೋ ಆ ಕಂಗಳಲ್ಲಿ ಸ್ನೇಹ ಮತ್ತು ಶಕ್ತಿಯ ಒಂದು ಕಾಂತಿ ಅಂತ ಹೇಳ್ತಾರೆ ಬಾಬಾ. ಇನ್ನು ನಿಮ್ಮ ತುಟಿಗಳಲ್ಲಿ ನೋಡಿದರೆ ಆತ್ಮಿಕ ಮುಗುಳ್ನಗೆ, ನಗುಮಾಸದ ಬಾಬಾ ಹೇಳ್ತಾರೆ ಸ್ಥಿತಿ ನಿಮ್ಮದು. ಆತ್ಮಿಕ ಖುಷಿಯ ಒಂದು ಝಲಕ್ ಬಾಬಾ ಹೇಳ್ತಾರೆ. ಇದೆಲ್ಲ ನಾನು ನೋಡ್ತಾ ಇದ್ದೆ ಆ ರೇಖೆಗಳನ್ನು. ಹೃದಯ ಮೇ ದೇಖೋ ವ ದಿಲ್ ಮೇ ದೇಖೋ तो दिलाराम के लव में लवलीन रहने की ರೇಖಾ ಸ್ಪಷ್ಟ ಹೇ. ಶಿವಬಾಬಾ ನಮ್ಮನ್ನು ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ಗಮನಿಸ್ತಾರೆ ಮಕ್ಕಳ ಸ್ಥಿತಿ ಹೇಗಿದೆ ಅಂತೇಳಿ. ನಿಮ್ಮ ಹೃದಯದಲ್ಲಿ, ಮನದಲ್ಲಿ ಬಾಬಾ ಏನು ಹೇಳ್ತಾರೆ? ದಿಲಾರಾಮನ ಪ್ರೀತಿಯಲ್ಲಿ ಲವ್ಲೀನ್ ಆಗಿರ್ತಕ್ಕಂಥ ರೇಖೆಗಳು ಸ್ಪಷ್ಟವಾಗಿ ನನಗೆ ಕಾಣ್ತಾ ಇವೆ. ಹಾತೊಮ್ಮೆ ದೇಖೋ. ನೋಡಿ ಬಾಬಾ ಹೇಳ್ತಿದ್ದಾರಲ್ಲ, ಹಾಗೆ ನಾವು ಅನುಭವ ಮಾಡಬೇಕೀಗ. ಬಾಬಾ ನನ್ನನ್ನು ಹೇಗೆ ವರ್ಣಿಸ್ತಾ ಇದ್ದಾರೆ? ನನ್ನಲ್ಲಿರ್ತಕ್ಕಂಥ ನನ್ನ ಭಾಗ್ಯದ ರೇಖೆಗಳು ಏನು ಅಂತ ನನಗೆ ಗೊತ್ತಿಲ್ಲ,
ಅದನ್ನು ಬಾಬಾ ಹೇಳ್ತಾರೆ, ಮಗು ನಿನ್ನಲ್ಲಿ ಇಂತಿಂಥ ಭಾಗ್ಯದ ರೇಖೆಗಳಿದೆ, ಒಮ್ಮೆ ನೋಡು ಅಂತ ಹೇಳ್ತಿದ್ದಾರೆ ಬಾಬಾವರು. ಈಗೇನು ಹೇಳಿದರು ಬಾಬಾ? ಫಸ್ಟ್ ನಮ್ಮ ನಯನಗಳ ಬಗ್ಗೆ ಹೇಳಿದರು, ನಾವು ಆಡೋ ಮಾತಿನ ಬಗ್ಗೆ ಹೇಳಿದರು, ನಮ್ಮ ತುಟಿಗಳ ಬಗ್ಗೆ ಬಾಬಾ ಹೇಳಿದರು, ನಮ್ಮ ಹೃದಯದ ಬಗ್ಗೆ ಹೇಳಿದರು ಬಾಬಾವರು. ಈಗ ನಿಮ್ಮ ಕೈಗಳು ಅಂತಾರೆ ಬಾಬಾವರು, ದೋನೋ ಹಿ ಹಾತ್ ಸರ್ವ ಖಜಾನೋನ್ಸೆ ಸಂಪನ್ನ ಹೋನೆಕಿ ರೇಖಾ ಅಂತ ಹೇಳ್ತಾರೆ ಬಾಬಾವರು. ನಿಮ್ಮೆರಡೂ ಕೈಗಳಲ್ಲಿ ಏನಿದೆ ಅಂದರೆ ಸರ್ವ ಖಜಾನೆಗಳಿಂದ ಸಂಪನ್ನತೆಯ ರೇಖೆ. ಹಸ್ತರೇಖೆ ನೋಡ್ತಾರಲ್ಲ, ಏನಿದೆ ಹಸ್ತರೇಖೆಯಲ್ಲಿ ಯಾವ ಭಾಗ್ಯ ಎಷ್ಟಿದೆ, ಅನ್ನ ರೇಖೆ ಎಷ್ಟಿದೆ, ವಿದ್ಯಾರೇಖೆ ಎಷ್ಟಿದೆ ಅಂತಾರೆ. ಶಿವಬಾಬಾ ಹೇಳ್ತಾರೆ, ಅನ್ನ ವಿದ್ಯೆ ಅಂತ ಒಂದೊಂದೇ ನೋಡೋ ಅವಶ್ಯಕತೆ ಇಲ್ಲ. ಟೋಟಲಿ ಸರ್ವ ಖಜಾನೆಗಳಿಂದ ಸಂಪನ್ನ ರೇಖೆ ನಿಮ್ಮ ಏನು ಹೇಳ್ತಾರೆ ಎರಡೂ ಕೈಗಳಲ್ಲಿ. ಪಾವ್ ಮೇ ದೇಖೋ ನೋಡಿ ಬಾಬಾ. ಆಮೇಲೆ ಏನು ಹೇಳ್ತಾರೆ, ನಿಮ್ಮ ಪಾದಗಳನ್ನು ನೋಡಿ. ಹರ್ ಕದಮ್ಮೆ ಪದಂ ಕಿ ಪ್ರಾಪ್ತಿ ಕಿ ರೇಖಾ. ಒಂದೊಂದು ಹೆಜ್ಜೆಯಲ್ಲೂ ಪದಮದಷ್ಟು ಪ್ರಾಪ್ತಿ. ಪದಮ ಅಂದ್ರೇನು? ಅಗಣಿತ. ಅಷ್ಟೊಂದು ಪದಮದಷ್ಟು ಪ್ರಾಪ್ತಿಗಳು ನೀವಿಡುವ ಒಂದೊಂದು ಹೆಜ್ಜೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಿತ್ತನಾ ಬಡ ಭಾಗ್ಯ, ಎಷ್ಟು ದೊಡ್ಡ ಭಾಗ್ಯ ನಮ್ಮದು. ನಾನಿಷ್ಟು ಭಾಗ್ಯಶಾಲಿ ಇದ್ದೀನಿ ಅಂತ ಎಂದಾದರೂ ಕನಸಿನಲ್ಲಾದರೂ ಕನವರಿಸಿದ್ರ ಇಷ್ಟು ಭಾಗ್ಯಶಾಲಿ ನಾನಿದ್ದೀನಿ ಅಂತ? ಅದನ್ನು ನಾನು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಸಾಕ್ಷಾತ್ ಯಾರು ಹೇಳ್ತಿದ್ದಾರೆ? ಸ್ವಯಂ ಭಾಗ್ಯವಿದಾತ, ವರದಾತ, ದಾತ ಆಗಿರ್ತಕ್ಕಂಥ ಬಾಬಾ ಹೇಳ್ತಾರೆ, ಮಗು ಯಾಕೆ ಆರಿಸ್ಕೊಂಡು ನಾನು ನಿಮ್ಮನ್ನು? ನಿಮ್ಮಲ್ಲಿ ಇಂಥ ಎಲ್ಲ ಭಾಗ್ಯಗಳಿದ್ದಾವೆ, ಸಂಗಮ ಯುಗದ ಭಾಗ್ಯಗಳು ಇವೆಲ್ಲ ಅಂತ ಹೇಳ್ತಾರೆ ಬಾಬರು. ಸಂಗಮ ಯುಗದ ಬಾಬನ ಮಗು ಆಗೋದಂದರೆ ಇಷ್ಟೆಲ್ಲ ಭಾಗ್ಯದ ಅಧಿಕಾರಿಗಳಿದ್ದೀವಿ ನಾವು. ಭಾಗ್ಯವಿದಾತ ಬಾಬಾನೇ ಹರ್ ಏಕ್ बच्चे को पुरुषार्थ से श्रेष्ठ कर्मों की कलम से यह सब रेखाएं खींचने की खुली दिल से खुली ಚುಟ್ಟಿ ದೇ ದಿ ಹೇ. ಇದೆಲ್ಲ ಇದೆ, ಇನ್ನೂ ಹೆಚ್ಚು ನಾವು ಬರ್ಕೊಳ್ಬೋದು. ನಮಗೊಂದು ಮುಕ್ತ ಅವಕಾಶವನ್ನು ಬಾಬಾ ಕೊಟ್ಟಿದ್ದಾರೆ. ನಿಮ್ಮ ಏನು ವರ್ಣಿಸಿದಾರಲ್ಲ ಎಲ್ಲ ಬಾಬಾ, ಒಂದೊಂದು ಯಾವುದರಿಂದ ನಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಬೋದು, ಭಾಗ್ಯ ರೂಪಿಸ್ಕೊಂಡ್ರೆ ಅದು ಹೇಗೆ ಕಾಣುತ್ತೆ ಅಂತ ವರ್ಣಿಸಿದರು ಬಾಬವರು. ಅದಕ್ಕೆ ನಾವು ಪ್ರತಿಯೊಬ್ಬರೂ ನಮ್ಮ ಪುರುಷಾರ್ಥದಿಂದ ನಾವು ಮಾಡುವಂಥ ಶ್ರೇಷ್ಠ ಕರ್ಮಗಳಿಂದ, ಕರ್ಮವೇ ಇಲ್ಲಿ ಲೇಖಣಿ, ಈ ಕರ್ಮವೆಂಬ ಪೆನ್ನಿನ ಮೂಲಕ ನಾವು ಇವೆಲ್ಲ ರೇಖೆಗಳನ್ನು ಎಷ್ಟು ಉದ್ದ ಬೇಕಾದರೂ ಅದನ್ನು ನಾವು ಆ ರೇಖೆಯನ್ನು ಬರೆಯಬಹುದು ಅಥವಾ ರೇಖೆಯನ್ನು ಎಳೆಯಬಹುದು. ಕುಲಿ ಚುಟ್ಟಿ ಅಂತಾರೆ ಬಾಬವರು. ಇಷ್ಟೇ ಅಂತ ಒಂದು ಗಡಿ ಇಲ್ಲ ಇದಕ್ಕೆ. ನಾನೆಷ್ಟು ಪರಿಶ್ರಮ ಪಡ್ತೀನಿ ಅಥವಾ ಪುರುಷಾರ್ಥ ಮಾಡ್ತೀನಿ ಅಷ್ಟು ಭಾಗ್ಯ ನನ್ನದು. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಪರಿಶ್ರಮ ಯಾರ್ದು, ಪುರುಷಾರ್ಥ ಯಾರ್ದು, ಫಲ ಅವರಿಗೆ ಖಂಡಿತ ಇದೆ. ಜಿತನಿ ಲಕೀರ್ ಲಂಬಿ ಖೀಂಚನೆ ಚಾಹೋ ಉತನಿ ಖೀಂಚ ಸಕ್ತೆ ಹೋ. ಲೇಕಿನ್ ನೋಡಿ, ಎಷ್ಟು ಬೇಕೋ ಅಷ್ಟು ನಮ್ಮ ಭಾಗ್ಯದ ರೇಖೆಯನ್ನು ಹೇಳ್ಕೊಳ್ಳುವಂಥ ಮುಕ್ತ ಅವಕಾಶ ಬಾಬಾ ನಮಗೆ ಕೊಟ್ಟಿದ್ದಾರೆ. ಆದರೆ ಏನಪ್ಪ ಅಂದ್ರೆ ಅದು ಯಾವಾಗಂದ್ರೆ ನಮಗಿಷ್ಟ ಬಂದಾಗಲ್ಲ, ಸಮಯಕ್ಕೆ ಅಂದರ್, ಆ ಸಮಯದೊಳಗೆ ಒಂದೇನು ಸಮಯ ಇದೆಯಲ್ಲ ಈ ಸಂಗಮ ಯುಗದ ಸಮಯದೊಳಗಡೆ. ಜಿಸ್ಕೋ ಜಿತನಿ ಲಂಬಿ ಲಕೀರ್ ಖೀಂಚನಿ ಹೇ ವ ಸ್ವಯಂ ಹಿ ಖೀಂಚ್ ಸಕ್ತೆ ಹೋ. ಶಿವಬಾಬಾ ನೀನೇ ನನ್ನ ಭಾಗ್ಯದ ರೇಖೆಯನ್ನು ಎಳೆದು ಬಿಡು ಅನ್ನಂಗಿಲ್ಲ. ಬಾಬಾ ಹೇಳ್ತಾರೆ, ಆ ಲೇಖಣಿ ನಿಮಗೆ ಕೊಟ್ಟಿದ್ದೀನಿ ಮಕ್ಕಳೇ, ನಿಮ್ಮ ಭಾಗ್ಯವನ್ನು ನೀವು ಎಷ್ಟು ಬೇಕಾದರೂ ಬರ್ಕೊಳ್ಬೋದು, ಎಳ್ಕೊಳ್ಬೋದು ಅಂತ ಹೇಳ್ತಾರೆ. ಬಾಬಾನೇ ಕಲಂ ಆಪ್ಗೆ ಹಾತ್ ಮೇ ದೇ ದಿಯಾ ಹೈ. ಆ ಲೇಖಣಿ, ಆ ಪೆನ್ ಯಾರ ಕೈಲಿ ಕೊಟ್ಟಿದ್ದಾರೆ? ಪ್ರತಿಯೊಬ್ಬರ ಕೈಯಲ್ಲೂ ಶಿವಬಾಬಾ ಕೊಟ್ಟಿದ್ದಾರೆ. ಒಂದು ವೇಳೆ ನನ್ನ ಭಾಗ್ಯದ ರೇಖೆ ಚಿಕ್ಕದಿದೆ ಅಂದರೆ ಅದಕ್ಕೆ ಬಾಬಾ ಹೊಣೆನಾ, ನಾನು ಹೊಣೆನಾ? ನನಗೆ ನಾನು ಕೇಳ್ಕೊಳ್ಬೇಕು. ತೋ ವ ಕ್ಲಿಯರ್ ಖೀಂಚನೆ ಆತಿ ಹೇ. ಭಾಗ್ಯದ ರೇಖೆಯನ್ನು ಸ್ಪಷ್ಟವಾಗಿ ಎಳೆಯೋದಕ್ಕೆ ಬರುತ್ತಾ? ಕೆಲವರು ನೋಡಿ ಬರೀತಾರೆ, ಅದು ಸ್ಪಷ್ಟತೆ ಇಲ್ಲ ಅಂದರೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಹೇಗಿರಬೇಕು? ನೀವು ಗೆರೆ ಎಳೆದಿದ್ದು ಅಂದರೆ ಅದು ಛಾಪು ಮೂಡಿರಬೇಕಲ್ಲಿ. ಹಾಗೆ ಶಿವಬಾಬಾ ಹೇಳ್ತಾರೆ, ನಿಮ್ಮ ಭಾಗ್ಯದ ರೇಖೆಯನ್ನು ಚೆನ್ನಾಗಿ ಎಳ್ಕೊಳ್ಳೋದಕ್ಕೆ ಬರುತ್ತಾ? ಖೀಂಚಿ ಹೇ ಯಾ ಖೀಂಚನ ನಹಿ ಆತಿ ಹೇ. ಎಳ್ಕೊಂಡಿದ್ದೀರೋ, ಭಾಗ್ಯದ ಗೆರೆಯನ್ನು ಬರ್ಕೊಂಡಾಗಿದೆಯೋ ಅಥವಾ ಅದನ್ನು ಭಾಗ್ಯದ ಏನು ರೇಖೆ ಇದೆಯಲ್ಲ ಅದನ್ನು ಬರೀಲಿಕ್ಕೆ ಬರ್ತಾ ಇಲ್ವೋ? ಸಭೀಕು ಆತಿ ಹೇ, ಎಲ್ಲರಿಗೂ ಬರುತ್ತಾ ಅಂತ ಬಾಬಾ ಸಭೆಯನ್ನು ಉದ್ದೇಶಿಸಿ ಕೇಳಿದರು. ಎಲ್ಲರೂ ಹಾಂ ಜಿ ಅಂತ ಹೇಳಿದರು. ಬಹುತ್ ಅಚ್ಚಾ ಅಂತ ಹೇಳ್ತಾರೆ ಬಾಬಾವರು. ದೇಖೋ ಅಭಿ ಕೆ ತಕ್ದೀರ್ ಕಿ ಲಕೀರ್ ಆಪ್ಕೋ ಸಾರೆ ಕಲ್ಪ ಮೇ ಭಿ ಶ್ರೇಷ್ಠ ಬನಾತಿ ಹೇ. ಸಂಗಮ ಯುಗದ ಸಮಯ ಇದೆಯಲ್ಲ ಅತ್ಯಮೂಲ್ಯ. ಈಗ ನಾವೇನು ಮಾಡ್ತೀವಲ್ಲ, ಇಡುವ ಒಂದೊಂದು ಹೆಜ್ಜೆ, ನಾವು ಮಾಡುವಂಥ ಒಂದೊಂದು ಕರ್ಮದ ಭಾಗ್ಯದ ಫಲ ಏನಿದೆಯಲ್ಲ ಅದು ಇಡೀ ಕಲ್ಪವು ನಮ್ಮನ್ನು ಶ್ರೇಷ್ಠವಾಗಿಡಿಸುತ್ತೆ. 21 ಜನ್ಮ ಇದೆಯಲ್ಲ, 21 ಜನ್ಮ ತೋ ಸದಾ ಪ್ರಸನ್ನ ಔರ್ ಸುಖಿ ರಹನೆ ಕಿ ರೇಖಾ ಚಲ್ತಿ ಹೇ. 21 ಜನ್ಮ ಅಂತೂ ಡೆಫಿನೆಟ್ಲಿ, ಆದರೆ ಇಡೀ ಕಲ್ಪವು ನಿಮ್ಮನ್ನು ಶ್ರೇಷ್ಠವಾಗಿಡುತ್ತೆ.
ಮತ್ತು द्वापर कलयुग में भी आपको पूज्य बनने की रेखा श्रेष्ठ रहती है. 21 ಜನ್ಮದ ಭಾಗ್ಯ ಅಂತೂ ಸಂಪನ್ನ ಸುಖಿ, ಅದರಲ್ಲಿ ಎರಡು ಮಾತಿಲ್ಲ. ದ್ವಾಪರ ಕಲಿಯುಗದಲ್ಲೂ ನೀವು ಪೂಜ್ಯರಾಗುವಂಥ ರೇಖೆ ನಿಮ್ಮಲ್ಲಿ ಶ್ರೇಷ್ಠವಾಗಿರುತ್ತೆ. तो इस समय के भाग्य की रेखा सारा कल्प सदा साथ चलती है. ಈ ಸಂಗಮ ಯುಗದಲ್ಲಿ ಶುಭಾಬ ಏನು ಹೇಳ್ತಾರೆ ಮಕ್ಕಳೇ, ಮುಕ್ತಾವಕಾಶ ಇದೆ. ಎಷ್ಟು ಸ್ಪಷ್ಟ ಬೇಕು, ಎಷ್ಟು ಉದ್ದ ಬೇಕು, ಅದನ್ನು ಸ್ಪಷ್ಟವಾಗಿ ನೀವೇನು ಮಾಡ್ಕೊಳ್ಬೋದು, ನಿಮ್ಮ ಭಾಗ್ಯದ ರೇಖೆಯನ್ನು ಬರ್ಕೊಳ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಈ ಸಮಯದ ಭಾಗ್ಯದ ರೇಖೆ ಇದೆಯಲ್ಲ ಇಡೀ ಕಲ್ಪ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವಿನಾಶಿ ಬಾಪ್ಕಿ ಅವಿನಾಶಿ ರೇಖಾ. ಯಾರು ನಮಗೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಭಾಗ್ಯದ ರೇಖೆಯನ್ನು ಬರ್ಕೊಳ್ಬೋದು ಅಥವಾ ಎಷ್ಟು ಚೆನ್ನಾಗಿ ಬೇಕಷ್ಟು ಹೇಳ್ಕೊಳ್ಬೋದು ಅಂತ ಆ ಲೇಖನಿ ಕೊಟ್ಟವ್ರು ಯಾರಂದರೆ ಸ್ವತಃ ಅವಿನಾಶಿ ತಂದೆ, ಭಾಗ್ಯವಿದಾತ ಅವಿನಾಶಿ ತಂದೆ ನಮಗೆ ಅವಿನಾಶಿ ರೇಖೆ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. तो सदा अपने श्रेष्ठ भाग्य की रेखा स्मृति में रहती है ಅಂತ ಬಾಬಾ ಕೇಳ್ತಾರೆ. रहती है लेकिन कभी इमर्ज रहती है, कभी मर्ज रहते. ಗೊತ್ತು ನಾನು ಬಾಬಾನ ಪಡ್ಕೊಂಡು ನಾನು ಎಷ್ಟು ಭಾಗ್ಯಶಾಲಿ, ಅದು ನನಗೆ ಬಹಳ ಖುಷಿ ಕೊಡುತ್ತೆ ನೆನೆಸ್ಕೊಂಡ್ರೆ ಅಂತೀವಿ. ಆದರೆ ಆ ನೆನಪು ಆ ಸ್ಥಿತಿ ಸದಾ ಇರುತ್ತೋ ಅಥವಾ ಕೆಲವೊಮ್ಮೆ ಮರ್ತೋಗುತ್ತೋ ಅಂತ ಕೇಳ್ತಾರೆ ಬಾಬರು. ಕೆಲವೊಮ್ಮೆ ವಿಸ್ಮೃತಿ, ಕೆಲವೊಮ್ಮೆ ಸ್ಮೃತಿ ಕೇಳ್ತಾರೆ ಬಾಬರು. ಸದಾ ಸ್ಮೃತಿಯಲ್ಲಿ ಇರುತ್ತಾ ಅಂತ ಕೇಳ್ತಾರೆ. ಇಸ್ಮೆ ಕಮ್ ಆತ್ ಉಟಾರೆ, ಸದಾ ನೆನಪಿರುತ್ತಾ ಅಂದಾಗ ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕೈ ಎತ್ತುತ್ತಿದ್ದಾರೆ. देखना सदा इमर्ज रहे. इमर्ज रहने की निशानी है कि पुरानी स्मृतियाँ, पुराने संस्कार की रेखाएं मर्ज हो जाती हैं. ಇದು ಸದಾ ನೆನಪಿದ್ರೆ ಏನು ಲಾಭ? ಯಾಕೆ ಬಾಬಾ ಸದಾ ಇಮರ್ಜ್ ಆಗಿರಬೇಕು ನಮ್ಮ ಭಾಗ್ಯದ ಏನು ಹೇಳ್ತಾರೆ ಸ್ಮೃತಿಗಳು ಅಂತಂದರೆ, ಎಷ್ಟು ಈ ಶ್ರೇಷ್ಠ ಭಾಗ್ಯವನ್ನು ಸದಾ ಸ್ಮೃತಿ ಮಾಡ್ತಾ ಇರ್ತೀವೋ ಅಷ್ಟು ಆಟೋಮೆಟಿಕ್ಕಾಗಿ ಹಳೆಯ ಸಂಸ್ಕಾರಗಳು, ಹಳೆಯ ಸ್ಮೃತಿಗಳೆಲ್ಲ ತಾನಾಗೆ ಮರ್ಜ್ ಆಗಿಬಿಡ್ತವೆ. ಯಾಕೆಂದರೆ ಇದು ಪ್ರಬಲವಾಗಿದ್ದಾಗ ಅದು ಗೌಣ ಆಗಲೇಬೇಕಲ್ವಾ ಅಂತ ಹೇಳ್ತಾರೆ ಬಾಬುವರು. ಕಬ್ಬಿ ಬಿ ಪುರಾಣಿ ಸಂಸ್ಕಾರೋं की रेखाएं व पुरानी बातों की स्मृति की रेखाएं इमर्ज नहीं हो. ಸಂಗಮ ಯುಗದಲ್ಲಿ ಇದೀವಿ ಅಂದಮೇಲೆ ಯಾವ ಥರ ಇರಬೇಕು ನಶೆ ಅಂದರೆ, ಸದಾ ಈ ಸಂಗಮ ಯುಗದ ಭಾಗ್ಯದ ರೇಖೆಗಳೇ ನಮಗೆ ನೆನಪಿರಬೇಕು. ಪಾಪ ಹೇಳಿದ್ರಲ್ಲ, ಮೇಲೆ ವರ್ಣಿಸಿದ್ರಲ್ಲ, ನಾನೆಂಥ ಭಾಗ್ಯಶಾಲಿ, ನನ್ನ ಒಂದೊಂದು ನುಡಿ, ನನ್ನ ನೋಟ, ನಾವು ಮಾಡುವಂಥ ಕರ್ಮ ಇವೆಲ್ಲ ಎಷ್ಟು ಶ್ರೇಷ್ಠ ಭಾಗ್ಯವನ್ನು ಕೊಡುವಂಥದ್ದು. ಪ್ರತಿ ಹೆಜ್ಜೆಯಲ್ಲೂ ಪದಮದ ಸಂಪಾದನೆ. ಅದಕ್ಕೆ ಇದು ಸದಾ ನೆನಪಿತ್ತು ಅಂತಂದರೆ ಹಳೆಯ ರೇಖೆಗಳು ತಾನಾಗೆ ಏನಾಗ್ಬಿಡ್ತವೆ ಅಂತಾರೆ ಬಾಬುವರು, ಮರ್ಜ್ ಆಗಿಬಿಡ್ತವೆ ಅಂತ ಹೇಳ್ತಾರೆ. ಅವ್ರು ಮರ್ಜ್ ರಹತೆ ಅದು ಮರ್ಜ್ ಆಗ್ತಾ ಆಗ್ತಾ ಒಂದಿನ ಸಮಾಪ್ತಿ ಆಗಿಬಿಡುತ್ತೆ. ನಾನು ಇದನ್ನು ಮೊದಲು ಮರ್ಜ್ ಮಾಡಿ ಆಮೇಲೆ ಇಮರ್ಜ್ ಮಾಡ್ಕೊಳ್ತೀನಲ್ಲ, ನೀವು ಮರ್ಜ್ ಮಾಡೋ ಕಡೆ ಗಮನನೇ ಕೊಡೋದು ಬೇಡ. ಈ ಶ್ರೇಷ್ಠ ಸ್ಮೃತಿಯಲ್ಲಿ ಸದಾ ಇರಿ. ಇದು ಸದಾ ಇತ್ತಂದರೆ ಅದು ಹೋಗೇ ಹೋಗುತ್ತೆ ಅಂತ ಹೇಳ್ತಾರೆ ಬಾಬುವರು. ಜहाँ श्रेष्ठ भाग्य की रेखाएं इमर्ज है वहाँ पुरानी रेखाएं इमर्ज होना असंभव है. ಎರಡರಲ್ಲಿ ಒಂದು. ಬಾಬಾ ಏನು ಹೇಳ್ತಾರೆ, ಒಂದು ಶ್ರೇಷ್ಠ ಭಾಗ್ಯರ ನೆನಪಿರಬೇಕು, ಇಲ್ಲ ಹಳೆಯ ರೇಖೆಗಳಾರ ನೆನಪಿರಬೇಕು. ನಾವು ಶ್ರೇಷ್ಠ ಭಾಗ್ಯದ ಸ್ಮೃತಿ ಮಾಡ್ತಾ ಇಲ್ಲ ಅಂದರೆ ಹಳೆಯ ಸಂಸ್ಕಾರಗಳು, ಹಳೆಯ ಸ್ಮೃತಿಗಳೆಂಬ ರೇಖೆಗಳು ಮತ್ತು ಅವು ಏನಾಗ್ತವೆ, ನೆನಪಿಗೆ ಬರ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ಎರಡರಲ್ಲಿ ಒಂದಿರುತ್ತೆ. ನಾನು ಯಾವುದನ್ನು ಸದಾ ತಾಜಾ ಸದಾ ಇಮರ್ಜಲ್ಲಿ ಇಟ್ಕೊಳ್ಬೇಕು, ನನ್ನ ಕೈಲಿದೆ. अगर होती है तो सिद्ध होता है कि श्रेष्ठ भाग्य की रेखा सदा इमर्ज नहीं रहती. तो क्या समझते हो? ಇಲ್ಲ ಬಾಬಾ, ನನಗೆ ಹಳೆಯ ಸಂಸ್ಕಾರಗಳು ಎಷ್ಟು ಬಿಡಬೇಕಂತೀನಿ ಅದು ಬಿಡೋಕ್ಕೆ ಆಗ್ತಿಲ್ಲ, ಪದೇ ಪದೇ ಅವೇ ನೆನಪಿಗೆ ಬರ್ತವೆ ಅಂದರೆ ನನಗೇನಾಗಿದೆ, ಈ ಸಂಗಮ ಯುಗದ ಭಾಗ್ಯದ ಸ್ಮೃತಿಯ ಕೊರತೆ ಇದೆ ಅಂತ ಅರ್ಥ. ಅದಕ್ಕೆ ಶುಭಾಬಾ ಹೇಳ್ತಾರೆ, ಕ್ಯಾ ಸಮಜ್ತೆ ಹೋ, ಇತನೇ ಶ್ರೇಷ್ಠ ಭಾಗ್ಯ ಕಿ ರೇಖಾಯೇ ಇಮರ್ಜ್ ಹೋನಿ ಚಾಹಿಯೇ ಯಾ ಮರ್ಜ್ ಅಂತ ಕೇಳ್ತಾರೆ. ನಮ್ಮನ್ನೇ ಕೇಳ್ತಿದ್ದಾರೆ ಬಾಬುವರು, ಇಷ್ಟೆಲ್ಲ ಶ್ರೇಷ್ಠದ ಭಾಗ್ಯದ ರೇಖೆಗಳಿದೆ ಅಂದಮೇಲೆ ಇವು ಸದಾ ನೆನಪಿರಬೇಕು ಅಥವಾ ಮರಿಬೇಕು ಅಂತ ಕೇಳ್ತಾರೆ ಬಾಬುವರು. ಯಾವಾಗಲೂ ಜೀವನದಲ್ಲಿ ನೆನಪು ಯಾವುದು ಮಾಡ್ಬೇಕು ಹೇಳಿ? ಯಾವುದು ನೆನೆಸ್ಕೊಂಡಷ್ಟು ಇನ್ನಷ್ಟು ಮತ್ತಷ್ಟು ನಮಗೆ ಖುಷಿ ಹೆಚ್ಚಾಗುತ್ತೆ, ಇರೋ ದುಃಖ ಎಲ್ಲ ಮರ್ತೋಗುತ್ತಂದರೆ ಯಾಕೆ ಆ ಸ್ಮೃತಿಗಳನ್ನು ಮಾಡಬಾರ್ದು? ಅದನ್ನೇ ಸ್ವೀಟ್ ಮೆಮೊರೀಸ್ ಅಂತ ಇರ್ತಾನೆ. ಮತ್ತು ಬಾಬಾ ನಮ್ಗೆ ಇಷ್ಟೆಲ್ಲ ಭಾಗ್ಯ ಕೊಟ್ಟಾಗ ಮತ್ತ್ಯಾಕೆ ನಾವು ಹಳೆಯ ಸ್ಮೃತಿಯಲ್ಲಿ ಹೋಗೋಣ? बाप दादा वर्तमान समय सभी बच्चों को वर्तमान संगम युग की प्राप्तियों की प्रारब्ध रूप में देखना चाहते हैं. ಬಾಬಾ ಮಕ್ಕಳಿಂದ ಏನು ಅಪೇಕ್ಷೆ ಪಡ್ತಾರೆ ಅಂದರೆ, ವರ್ತಮಾನದ ಸಂಗಮ ಯುಗದ ಪ್ರಾಪ್ತಿಗಳೇನಿದ್ದಾವಲ್ಲ, ಒಂದೆರಡಲ್ಲ, ಅದು
ಪ್ರಾಪ್ತಿಗಳ ಪ್ರಾರಬ್ಧ ಏನಿದೆಯಲ್ಲ, ಅದರ ಅನುಭೂತಿಯಲ್ಲಿ, ಆ ಸ್ವರೂಪದಲ್ಲಿ, ಆ ಸಂತಸದಲ್ಲಿ ಮಕ್ಕಳು ಆ ನಶೆಯಲ್ಲಿರೋದನ್ನು ಬಾಬಾ ನೋಡ್ಲಿಕ್ಕೆ ಬಯಸ್ತಾರೆ. पुरुषार्थ बहुत समय किया, अभी पुरुषार्थ स्वतः चले, मेहनत वाला पुरुषार्थ नहीं. ಭಾಳಷ್ಟು ಸಮಯದಿಂದ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ. ಕೇಳಿದಾಗೆಲ್ಲ ಏನು ಹೇಳ್ತೀವಿ, ಬಾಬಾ ಇನ್ನೂ ಪುರುಷಾರ್ಥ ಮಾಡ್ತಾ ಇದ್ದೀನಿ ಬಾಬಾ, ಪುರುಷಾರ್ಥ ನಡೀತಾ ಇದೆ ಬಾಬಾ, ಈಗ ಹೇಳ್ತಿದ್ವಲ್ಲ. ಈಗ ಪುರುಷಾರ್ಥ ಅನ್ನೋದು ಆಟೋಮೆಟಿಕ್ಕಾಗಿ ಆಗಬೇಕು ಅಂತಾರೆ ಬಾಬೂರು, ಶ್ರಮ ಆಗಬಾರ್ದಲ್ಲಿ ಅಂತ ಹೇಳ್ತಾರೆ. ಕ್ಯಾ ಅಂತ ತಕ್ಕ ಪುರುಷಾರ್ಥಕ್ಕೆ ಮೆಹನತ್ ಕರ್ತೆ रहेंगे, ಇನ್ನೂ ಪುರುಷಾರ್ಥ ಮಾಡ್ತಾ ಇದ್ದೀನಿ ಬಾಬಾ, ಇನ್ನೂ ಪುರುಷಾರ್ಥ ಮಾಡಬೇಕು ನಾನು. ಎಲ್ಲಿವರೆಗೆ ಅಂತ ಮಾಡ್ತೀರಿ? ಅಂತ್ಯದವರೆಗೂ ಹೀಗೆ ಪುರುಷಾರ್ಥ ಮಾಡ್ತಾ ಇರ್ತೀರಾ ಅಂತಾರೆ ಬಾಬಾ. संगम युग के प्राप्तियों की प्रारब्ध का अनुभव अब नहीं करेंगे तो कब करेंगे ಅಂತ ಕೇಳ್ತಾರೆ ಬಾಬೋರು. ಸಂಗಮ ಯುಗದ ಪ್ರಾಪ್ತಿಗಳ ಸುಖ ಏನಿದೆಯಲ್ಲ, ಅದು ಈಗ ಮಾಡದೇ ಇದ್ರೆ ಇನ್ನು ಯಾವಾಗ ಮಾಡ್ತೀರಿ? ಕೆಲವರು ಇರ್ತಾರೆ, ಎಲ್ಲ ತಂದಿಟ್ಕೊಂಡಿರ್ತಾರೆ, ಯಾವಾಗಾರ ಆಪತ್ತಿಗೆ ಬರುತ್ತೆ ತಂದು ಶೇಖರಣೆ ಮಾಡೋದಷ್ಟೇ, ಅದರ ಉಪಯೋಗನೇ ಮಾಡೋದಿಲ್ಲ. ಉಪಯೋಗ ಮಾಡಿದ್ರೆ ತಾನೇ ಅದರಿಂದ ನನಗೇನು ಆನಂದ. ತರೋದು ಸ್ಟಾಕ್ ಮಾಡೋದು ಬಳಸೋಣ ಏನಂದರೆ ಬೇಡ ತಡಿ, ಆಪತ್ತಿಗೆ ಬಂದಾಗ ನೋಡೋಣ, ಇರಲಿ ಸ್ಟಾಕ್ ಅಂತಾರೆ. ಹಾಗಲ್ಲ, ಶಿವಬಾಬಾ ಏನು ಹೇಳ್ತಾರೆ, ಸಂಗಮ ಯುಗದಲ್ಲಿ ಇರುವ ಪ್ರಾಪ್ತಿಗಳನ್ನು ಸಂಗಮ ಯುಗದಲ್ಲೇ ಏನು ಮಾಡಬೇಕು, ನಾವು ಅದರ ಸುಖದ ಅನುಭವ ಮಾಡಬೇಕು. ಭವಿಷ್ಯಕ್ಕೆ ಪ್ರಾರಬ್ಧ ಅಲಗ್ ಚೀಸೆ, ಭವಿಷ್ಯದಲ್ಲೇನು ಸಿಗೋದಿದೆಯಲ್ಲ ಅದು ಬೇರೆ. ಆದರೆ ವಾತು ಆಪ್ಕಿ ಇಸ್ ಪುರುಷಾರ್ಥಕ್ಕೆ ಪ್ರಾರಬ್ಧಕ್ಕೆ ಪರಿಚಯ ಹೇ, ಹೀಗೆ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಲ್ಲ, ಈ ಪುರುಷಾರ್ಥದ ಪ್ರಾಪ್ತಿಯ ಅದು ಪ್ರತಿ ಅಷ್ಟೇ ಅದು ಅಂತಾರೆ ಬಾಬೋರು. ವಾತು ಆಪ್ಕೆ ಪೀಚೆ ಪೀಚೆ ಆಪೇ ಹಿ ಆಯೇಗಿ, ಹೆಂಗೆ ನೆರಳು ನಮ್ಮಿಂದೆ ತನ್ನಿಂದ ತಾನೇ ಬರ್ತದೆ ಅಲ್ವಾ, ಹಾಗೆ ನಾವೀಗ ಪುರುಷಾರ್ಥ ಮಾಡಿದ್ವಿ ಅಂದಮೇಲೆ ಖಂಡಿತ ಅದರ ಫಲ ಸತ್ಯುಗದಲ್ಲಿರುತ್ತೆ. ಸತ್ಯುಗದ ಬೇರೆ, ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನೋಡೋಣ ಅನ್ನೋದಲ್ಲ, ಇಲ್ಲೂ ಆ ಖುಷಿ, ಸತ್ಯುಗದಲ್ಲಿ ಖುಷಿ ಇರುತ್ತೆ ಬಿಡಿ, ಇಲ್ಲಿ ಹೆಂಗೋ ಒಂದು ಗೋಳಾಡಿದ್ರಾಯ್ತು ಅಂತಲ್ಲ, ಇಲ್ಲಿ ಸಿಕ್ಕಿರ್ತಕ್ಕಂಥ ಖುಷಿ ಇದೆಯಲ್ಲ ಅದು ಇದ್ರ ಮುಂದೆ ಸತ್ಯುಗದ ಒಂದು ರೀತಿ ಫೀಕಾನೆ, ಅದೇ ಬೇರೆ ಇದೇ ಬೇರೆ ಅಂತಾರೆ ಬಾಬೋರು. ಆದರೂ ಬಾಬಾ ಹೇಳ್ತಾರೆ, ಒಂದು ವೇಳೆ ಯಾವುದು ಹೆಚ್ಚು ಅನ್ನೋದಾದರೆ ತಂದೆಯ ಜೊತೆ ಇದ್ಕೊಂಡು ತಂದೆಯ ಜೊತೆ ಮಾಡುವಂಥ ಅನುಭವ ಇದೆಯಲ್ಲ ಅದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಮಾಡದೆ ಮತ್ತೆ ಯಾವಾಗ ಮಾಡೋದು? ಆದರೆ विशेष बात है इस समय के प्रारब्ध प्राप्त करने की. ऐसे नहीं कोई पूछते थे कैसे क्या हाल चाल है, तो अभी तक यह नहीं कहते, यही नहीं कहते रहो कि पुरुषार्थ चल रहा है. ಕೆಲವೊಮ್ಮೆ ಕೇಳ್ತಿರಲ್ಲ, ಏನ್ರಿ ಈಗ ಸಿಕ್ಕಾಗ ಮಾತಾಡಬೇಕಾದ್ರೆ ಏನು ಹೇಳ್ತೀರಿ, ಕ್ಯಾ ಹಾಲ್ ಚಾಲ್, ಹೇಗಿದೆ ಪುರುಷಾರ್ಥ ಸ್ಥಿತಿಗತಿ ಹೇಗಿದೆ, ಲೌಕಿಕದಲ್ಲಿ ಏನು ಕ್ಷೇಮನ ಅಂತ ಕೇಳ್ತಾರಲ್ಲ. ಈಗ ನಾವು ಸಂಗಮ ಯುಗದವ್ರು ಏನು ಕೇಳ್ತೀವಿ, ಹೆಂಗೆ ನಡೀತಾ ಇದೆ ಪುರುಷಾರ್ಥ ಅಂತ ಕೇಳ್ತೀವಿ ತಾನೆ. ಇನ್ನೂ ಪುರುಷಾರ್ಥ ನಡೀತಾ ಇದೆ, ಆಮೆ ವೇಗದಲ್ಲಿ ನಡೀತಾ ಇದೆ ಅಂತ ಕೆಲವರು ಉತ್ತರ ಕೊಡ್ತಾ ಇರ್ತಾರೆ. ಅರೆ ಬಾಬಾ ಕೇಳ್ತಿದ್ದಾರೆ, ಪುರುಷಾರ್ಥ ಏನೋ ಇದೆ, ಆದರೆ ಪುರುಷಾರ್ಥದ ಪ್ರಾರಬ್ಧದ ಅನುಭವ ಯಾವಾಗ ಮಾಡ್ತೀರಿ? ಇನ್ನು ಪುರುಷಾರ್ಥಿ ನಾನು ಪುರುಷಾರ್ಥ ಮಾಡ್ತಾ ಇದ್ದೇನೆ ಅದರ ಸುಖ ಯಾವಾಗ ಅಂತ ಕೇಳ್ತಾರೆ. ಅದರ ಅನುಭೂತಿ ಯಾವಾಗ, ಅದರ ರಸಾನುಭವ ಯಾವಾಗ? ವ ಪ್ರಾರಬ್ಧ ಹೇ ಸರ್ವಶಕ್ತಿ ಸಂಪನ್ನ, ಸರ್ವಜ್ಞಾನ ಸಂಪನ್ನ, ಸರ್ವ विघ्न विनाशक मूर्ति या अभी की प्रारब्ध भविष्य में स्वतः ही प्राप्त होता है. ನಮಗೆ ಗೊತ್ತು ಎಲ್ಲ ಬಾಬಾ ಜೊತೆಗಿದ್ದಾರೆ ಅಂದಾಗ ನಾನು ಹೇಗಿರ್ತೀನಿ. ಶಿವಬಾಬಾ ಹೇಳ್ತಾರೆ, ಮುರುಳಿಯಲ್ಲಿ ಹೇಳುವಂಥ ಪ್ರತಿಯೊಂದು ಪಾಯಿಂಟೂ ಕೆಲವರಿಗೆ ನೆನಪಿರುತ್ತೆ, ಆದರೆ ಅದರ ಅನುಭವ ಮಾಡಲ್ಲ. ತಲೆಯಲ್ಲಿ ಜ್ಞಾನ ಇದೆ, ಪ್ರಾಕ್ಟಿಕಲಲ್ಲಿ ಏನಿಲ್ಲ, ಧಾರಣೆ ಇಲ್ಲದಾಗ ಅದರ ಅನುಭವ ಇರೋದಿಲ್ಲ. ಈಗ ಬಾಬಾ ಹೇಳ್ತಾರೆ, ಸರ್ವಶಕ್ತಿವಂತ ತಂದೆಯನ್ನು ಜೊತೆಗಿಟ್ಕೊಳ್ಳಿ ಮಕ್ಕಳೇ, ನೀವು ಸಹಿತ ಹೇಗಿರ್ತೀರಿ, ಡಬಲ್ ಲೈಟ್ ಆಗಿರ್ತೀರಿ. ಇದು ಜ್ಞಾನ ಇದೆ, ಅದರ ಅನುಭವ ಮಾಡಿದ್ರೆ ತಾನೇ ಅದು ಡಬಲ್ ಲೈಟ್ ಸ್ಥಿತಿ ಅನ್ನೋದು ಹೇಗಿರುತ್ತೆ. ಏನೆಲ್ಲ ಬಾಬಾ ಹೇಳ್ತಾರೆ ದೇವತೆಗಳ ಪ್ರಾಪ್ತಿ ಅಂತ ಹೇಳ್ತೀವಲ್ಲ, ಅದೆಲ್ಲ ಸಂಗಮ ಯುಗದಿಂದಲೇ ಸತ್ಯುಗಕ್ಕೆ ಹೋಗಬೇಕು. ಅದಕ್ಕೆ ಈಗ ನಾವು ಶಿವಬಾಬೂರ್ನ ಜೊತೆಗಿಟ್ಕೊಂಡು ಸರ್ವಶಕ್ತಿ ಸಂಪನ್ನ, ಆ ಪರಿಸ್ಥಿತಿಯಲ್ಲೇ ತಾನೇ ಶಕ್ತಿಗಳ ಬಳಕೆ ಮಾಡಬೇಕು. ಜ್ಞಾನ ಸಂಪನ್ನ ಅಂದರೆ ಪರಿಸ್ಥಿತಿ ಬಂದಾಗೆ ತಾನೇ ಜ್ಞಾನ ಬಳಸಿ ಅದನ್ನೇನು ಮಾಡಬೇಕು, ಯುಕ್ತಿಯುಕ್ತರಾಗಿ ಪರಿಸ್ಥಿತಿಯ ಪ್ರಭಾವದಿಂದ ನಾವು ಹೊರ ಬರಬೇಕು. ಎಲ್ಲ ಜ್ಞಾನ ಇದೆ, ಮತ್ತು ಪರಿಸ್ಥಿತಿ ಬಂದಾಗ ಅಜ್ಞಾನಿಗಳ ಥರ ಏನು ಬಾಬಾ ಹಿಂಗ್ಯಾಕಾಯ್ತು ಬಾಬಾ, ಬಾಬಾ ನನಗೆ ಯಾಕೆ ಪರಿಸ್ಥಿತಿ ಬಂತು ಬಾಬಾ, ಬಾಬಾ ಇನ್ನು ಎಷ್ಟು ಸಮಸ್ಯೆಗಳು ಬಾಬಾ ಅಂತ ಹಿಂಗೆ ಏನೇನೋ ನಾವು ವಿಚಾರ ಮಾಡ್ತೀವಂದರೆ ಮತ್ತು ಜ್ಞಾನ ಸಂಪನ್ನತೆಯ ಪ್ರೂಫ್ ಏನು ಮಕ್ಕಳೇ ಅಂತ ಕೇಳ್ತಾರೆ ಬಾಬೋರು. ವಿಘ್ನ ವಿನಾಶಕ ಮೂರ್ತಿಗಳಾಗೋದು ಯಾವಾಗ ಅಂತ ಕೇಳ್ತಾರೆ. ಜैसे भविष्य में सिर्फ प्रारब्ध है, पुरुषार्थ समाप्त है, ऐसे अभी बाकी रहे हुए समय में प्रारब्ध ಸ್ವರೂಪ की ವಿಶೇಷ ಅನುಭವ ಕರೋ ಅಂತ ಹೇಳ್ತಾರೆ. ಸತ್ಯುಗದಲ್ಲಿ ಪುರುಷಾರ್ಥ ಇರಲ್ಲ,
ಪ್ರಾಪ್ತಿಯ ಸುಖವನ್ನು ಅನುಭವ ಮಾಡ್ತಾರೆ. ಈಗ ಇರುವ ಸ್ವಲ್ಪ ಸಮಯ, ಇನ್ನೇನು ಸಂಗಮಯುಗ ಬಾಬಾ ಹೇಳ್ತಾರೆ ಎಷ್ಟಿದೆಯೋ ಡ್ರಾಮಾನುಸಾರವಾಗಿ ಸ್ವಲ್ಪ ಸಮಯ ಇದೆ, ಅಷ್ಟರೊಳಗೆ ನಾವು ಪ್ರಾಪ್ತಿಗಳ ಸ್ವರೂಪದ ಅನುಭವ ಮಾಡಬೇಕಾಗಿದೆ. ಯಾವಾಗ ಬಾಬಾ ಹೇಳ್ತಾರೆ प्रारब्ध कहते हैं तो पुरुषार्थ की ही प्रारब्ध होते हैं ना, पुरुषार्थ किया है उस पुरुषार्थ अनुसार ही प्रारब्ध का अनुभव कर सकते हैं. लेकिन बाप दादा बच्चों से क्या चाहते हैं? ಬಾಬಾ ಮಕ್ಕಳನ್ನೆಲ್ಲ ನೋಡ್ತಾರೆ, ಪುರುಷಾರ್ಥ ಮಾಡ್ತಾ ಇರೋದನ್ನು ನೋಡ್ತಾರೆ. ಆದರೂ ಬಾಬಾ ಒಂದು ಇಷ್ಟು ಸಮಯದಿಂದ ಜ್ಞಾನ ಕೊಡ್ತಿದ್ದಾರೆ ಬಾಬಾ, ಮತ್ತು ಮಕ್ಕಳಿಂದ ಬಾಬಾ ಏನು ಬಯಸ್ತಾರೆ? पूछते हैं ना बाप दादा हमसे क्या चाहते हैं, तो बाप दादा यही चाहते हैं कि अब थोड़े समय के लिए पुरुषार्थ से प्रारब्ध स्वरूप बन जाओ. ಇನ್ನು ಸ್ವಲ್ಪ ಸಮಯದಕ್ಕೋಸ್ಕರವಾಗಿ ಆದರೂ ಬಾಬಾ ಹೇಳ್ತಾರೆ ಪುರುಷಾರ್ಥಿ ಸ್ಥಿತಿಯಿಂದ ಆ ಪ್ರಾಪ್ತಿಯ ಅನುಭೂತಿಯಲ್ಲಿ ಅನುಭವಿಗಳಾಗಿ ಅಂತ ಹೇಳ್ತಾರೆ, ಅನುಭವ ಮಾಡಿ ಅಂತ ಹೇಳ್ತಾರೆ. ಬನ್ ಸಕ್ತೆ ಹೋ? ಬಾಬಾ ಕೇಳ್ತಾರೆ ಕಿ ಪುರುಷಾರ್ಥ ಕಿ ಮೆಹನತ್ ಅಚ್ಚಿ ಲಗ್ತಿ ಹೈ. ಇಲ್ಲ ಬಾಬಾ ನನಗೆ ಪುರುಷಾರ್ಥದಲ್ಲೇನು ಅದು ಕೆಲವರು ಶ್ರಮ ಪಡೋದಿದೆಯಲ್ಲ ಅದೇ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಿರೋ. ಪ್ರಾರಬ್ಧ ವಾಲೆ ಬನೆಂಗೆ ಅಂತ ಕೇಳ್ತಾರೆ. ಅಭಿ ಪುರುಷಾರ್ಥ ಕರ್ ರಹಾ ಹೂಂ, ಪುರುಷಾರ್ಥ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ಕರ್ಕೆ ದಿಖಾಯಂಗೆ ಯ ಶಬ್ದ ಸಮಾಪ್ತ ರಹೇ, ಸಮಾಪ್ತ ಹೋ ಅಂತ ಹೇಳ್ತಾರೆ ಬಾಬಾರು. ಇಲ್ಲ ಬಾಬಾ ಇನ್ನೂ ಪುರುಷಾರ್ಥ ಮಾಡ್ತಾ ಇದ್ದೀನಿ, ಪುರುಷಾರ್ಥ ಆಗುತ್ತೆ, ಆ ಟೈಮ್ ಬರೋತ್ತಿಗೆ ನಾನೆಲ್ಲ ಪುರುಷಾರ್ಥ ಮಾಡಿ ನಾನು ರೆಡಿ ಆಗಿಬಿಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಬಾಬಾ ಆ ಟೈಮ್ ಒಳಗೆ. ಈ ಥರದ ಶಬ್ದಗಳು ನಮ್ಮಿಂದ ಏನಾಗಬೇಕು, ಕೊನೆಗಾಣಬೇಕು ಅಂತ ಹೇಳ್ತಾರೆ. ಕರ್ಕೆ ದಿಖಾಯಿ, ಕ್ಯಾ ದಿಖಾವು, ಮಾಡಿ ತೋರಿಸ್ತೀನಿ. ಏನು ಮಾಡಿ ತೋರಿಸ್ತೀರಾ ಅಂತಾರೆ. ಅವ್ರು ಕಬ್ ದಿಖಾಯಂಗೆ, ಯಾವಾಗ ಮಾಡಿ ತೋರಿಸ್ತೀರಾ? ಕ್ಯಾ ವಿನಾಶಕ್ಕೆ ಸಮಯ ದಿಖಾಯಂಗೆ, ಈಗೆಲ್ಲದ್ದು ವಿನಾಶದ ಸಮಯದಲ್ಲಿ ತೋರಿಸ್ತೀರಾ? ಇಸ್ಕಿ ಬಹುತ್ ಸಹಜ ವಿಧಿ ಹೇ ಕಿ ಅಬ್ ಮಾಸ್ಟರ್ ದಾತಾ ಬನು. ಈಗ ಬಾಬಾ ಹೇಳ್ತಾರೆ ಅವಶ್ಯಕತೆ ಇದೆ, ಈಗ ಅದರ ಅನುಭೂತಿ ಮಾಡಬೇಕು. ಸಂಗಮ ಯುಗದಲ್ಲಿ ಜ್ಞಾನವೂ ಇದೆ, ಯೋಗವೂ ಇದೆ, ಎರಡೂ ಮಾಡಿದ್ದೀರಿ, ಪುರುಷಾರ್ಥ ಮಾಡಿದ್ರೆ ಅಂದಮೇಲೆ ಈಗ ನಾವೇನಾಗಬೇಕಾಗಿದೆ, ಮಾಸ್ಟರ್ ದಾತಾ. ಬಾಪ್ ಸೆ ಲಿಯಾ ಹೇ और लेते भी रहो लेकिन आत्मा उनसे लेने की ಭಾವನಾ ನೈ ರಖೋ. ಪಡೆಯೋದಾದರೆ ಯಾರಿಂದ ಪಡಿಬೇಕು? ಬಾಬೋರಿಂದ ಅಲ್ವಾ. ಬಾಬಾನಿಂದ ಸಾಕಷ್ಟು ನಾವು ಪಡೆದಾಗಿದೆ. ಮತ್ತು ಲೇತೆ ಬಿ ರಹೋ ಅಂತಾರೆ ಬಾಬೋರು, ಪಡಿತಾನೇ ಇರ್ರಿ. ಬಾಬಾ ಅಂತ ದಾತ ಸಾಗರ. ಬಾಬಾ ಏನಾಗಿದ್ದಾರೆ, ಮಕ್ಕಳು ತೆಗೆದುಕೊಂಡಷ್ಟು ಪಡಿತೀನಿ ಅನ್ನೋಷ್ಟು ಅವನು ಧಾರಾಳವಾಗಿ ಕೊಡ್ಲಿಕ್ಕೆ ಸದಾ ಸಿದ್ಧ ಇದ್ದಾರೆ. ಅದಕ್ಕೆ ಬಾಬೋರಿಂದ ಪಡೀರಿ, ಪಡಿತಾನೇ ಇರ್ರಿ. ಆದರೆ ಆತ್ಮರುಗಳಿಂದ ಇವರಿಂದ ನನಗೆ ಸಿಗಬೇಕು, ಅವರಿಂದ ಸಿಗಬೇಕು ಅನ್ನೋ ಭಾವನೆಯನ್ನು ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಕರ್ಲಿ ತೋ ಐಸಾ ಹೋ ಅಂದರೆ ಬೇರೆಯವರಿಂದ ನಿರೀಕ್ಷೆ ಇಟ್ಕೊಳ್ಬೇಡಿ. ಇವರು ಮಾಡಿದರೆ ಸರಿ ಹೋಗುತ್ತೆ, ಇವರು ಮಾಡಿದರೆ ಚೆನ್ನಾಗಿರುತ್ತೆ, ಇವರು ಮಾಡಿದರೆ ಅದು ಹೀಗಾಗುತ್ತೆ ಅಂತ ನಾವು ಇವರ ಕಡೆ ಏನು ಮಾಡ್ತೀವಿ, ನೋಡ್ತೀವಲ್ಲ, ಅದು ಬೇಡ. ಕೆಲವ್ರು ಹೇಳ್ತಾರಲ್ಲ ಯಾ ಬದಲಾಯಿತು ಮೈ ಬದಲು, ಅವ್ರು ಬದಲಾದರೆ ನಾನು ಬದಲಾಗ್ಬಿಡ್ತೀನಿ. ಇದೆ ಲೇನೇಕಿ ಭಾವನಾ. ಅವ್ರು ಬದಲಾಗಲಿ ಅಂದರೆ ಅವರಿಂದ ನಾನು ಏನು ಬಯಸ್ತಾ ಇದ್ದೀನಿ, ಬಯಸುವುದು ಅಂದರೆ ಪಡೆಯುವುದು ಅಂತ ಅರ್ಥ. ಬಾಬಾ ಏನು ಹೇಳ್ತಾರೆ, ಅವ್ರು ಬದಲಾದ್ರೆ ಅವ್ರ ಭಾಗ್ಯ, ನಾನು ಬದಲಾದರೆ ನನ್ನ ಭಾಗ್ಯ. ಎಷ್ಟೋ ಜನ ಬಾಬಾವ್ರ ಮಕ್ಕಳು ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರೆ, ಕೆಲವರು ಬಾಬನ ಮಕ್ಕಳು ನಾನು ನೋಡ್ತಿದ್ದೀನಿ ರೀ, ಅವ್ರು ಬದಲಾದರೆ ನಾನು ಬದಲಾಗ್ಬಿಡ್ತೀನಿ, ಯಾಕೆಂದ್ರೆ ಅವ್ರು ನನಗಿಂತ ಹಳಬ್ರಲ್ವಾ, ಮೊದಲು ಅವ್ರು ಏನಾಗಬೇಕು, ಬದಲಾಗಬೇಕು ಅಂತ. ಹಳಬರು ಹೊಸಬರು ಅಂತಲ್ಲ, ಬಾಬಾ ಏನು ಹೇಳ್ತಾರೆ ಇಲ್ಲಿ, ಹಳಬರಿಗೊಂದು ಮಾರ್ಕ್ಸು ಹೊಸಬ್ರಿಗೊಂದು ಮಾರ್ಕ್ಸ್ ಅಂತ ಏನಿಲ್ಲ ಇಲ್ಲ. ಶಿವಬಾಬಾ ಏನು ಹೇಳ್ತಾರೆ, ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಅವ್ರಿಗೆ ಪ್ರಾಪ್ತಿ ಇದೆ. ಮತ್ತು ಇಲ್ಲಾದರೆ ಬಾಬಾ ಈ ಶಬ್ದ ಯಾಕೆ ಬಳಸ್ತಿದ್ರು, ಲಾಸ್ಟ್ ಬಂದ್ರೂ ನೀವು ಫಾಸ್ಟ್ ಪುರುಷಾರ್ಥ ಮಾಡಿ ಫಸ್ಟಲ್ಲಿ ಬರ್ಬೋದು ಅಂತ. ಇದರ ಅರ್ಥ ನೀವು ನಿಮ್ಮ ಪುರುಷಾರ್ಥದ ಕಡೆ ಗಮನ ಕೊಡಿ, ಬೇರೆಯವರಿಂದ ನಿರೀಕ್ಷಿಸಬೇಡಿ ಅಂತ ಹೇಳ್ತಾರೆ. ಐಸೆ ಹೋತು ಐಸಾ ಹೋ. ತೋ ಬಾಬಾ ಏನು ಹೇಳ್ತಾರೆ, ಹೀಗಾದರೆ ಹಾಗಾಗುತ್ತೆ, ಅವ್ರು ಹೀಗೆ ಮಾಡಿದರೆ ಅದು ಈ ರೀತಿಯಾಗಿ ಬದಲಾಗುತ್ತೆ. ಏನೋ ಒಂದು ಬೇರೆಯವರಿಂದ ನಿರೀಕ್ಷೆ, ಅವರಿಂದ ಎಕ್ಸ್ಪೆಕ್ಟೇಷನ್ನು, ಅಥವಾ ಅವರಿಂದ ನಾವು ಏನು ಮಾಡ್ತೀವಿ, ಒಂದು ನಮಗೂ ಅವರಿಂದ ಸಪೋರ್ಟೋ ಸಹಾಯನೋ ಪ್ರೋತ್ಸಾಹನೋ ಈ ಥರ ಬಾಬಾ ಹೇಳ್ತಾರೆ. ಅವ್ರು ಚೇಂಜ್ ಆಗಲಿ, ಇವ್ರು ಕೊಡಲಿ, ಅವ್ರು ಮಾಡಲಿ, ಅದೇನಾರೇ ಇರ್ಬೋದು, ಶುಭ ಭಾವನೆ ಇರ್ಬೋದು, ಸಪೋರ್ಟ್ ಇರ್ಬೋದು, ಒಟ್ನಲ್ಲಿ ಅವೆಲ್ಲ ಲೇನೇಕಿ ಭಾವನಾಯೇ ಅಂತಾರೆ ಬಾಬೋರು. ಐಸೆ ಹೋ ನಹಿ ಐಸೆ ಕರ್ಕೆ ದಿಖಾನಾ ಹೇ, ಹೋ ಜಾಯೆ ತೋ ನಹಿ ಲೇಕಿನ್ ಹೋನಾ ಹಿ ಹೇ ಔರ್ ಮುಜೆ ಕರ್ನಾ ಹೇ. ಏನಾಗಲಿ ಆಗದೇ ಇರಲಿ, ಹೀಗಾಗದೇ ಇದ್ದರೆ ಹೀಗಾಗ್ತಿತ್ತು, ಅಥವಾ ಈ ಥರ ಆದ್ರಂತೂ ಈ ಪ್ರಮೇಯನೇ ಬರ್ತಿದ್ದಿಲ್ಲ. ಅರೆ ಶಿವಬಾಬಾ ಹೇಳ್ತಾರೆ ಅವರು ಇವರು ಆ ಥರ ಈ ಥರ ಇದು ಯಾವುದು ನಮಗೆ ಸಂಬಂಧ ಇಲ್ಲ, ಮುಜೆ ಕರ್ನಾ ಹೇ,
ನಾನು ಮಾಡಬೇಕಷ್ಟೆ. ಮುಜೆ ವೈಬ್ರೇಷನ್ ದೇನಾ ಹೇ, ಲೇನಾ ನಹಿ ವೈಬ್ರೇಷನ್ ದೇನಾ ಹೇ ಅಂತ ಹೇಳ್ತಾರೆ ಬಾಬರು. ಮುಜೆ ರಹಮ್ ದಿಲ್ ಬನ್ನಾ ಹೇ, ಏನನ್ನ ನಾವು ನಿರೀಕ್ಷಿಸ್ತೀವಲ್ಲ ಅದು ಫಸ್ಟ್ ನನ್ನಿಂದ ಆಗಬೇಕದು. ನಾನು ಕೊಟ್ಟರೆ ನನಗೂ ಅವರಿಂದ ಸಿಗುತ್ತೆ ಅಲ್ವಾ. ಅದಕ್ಕೆ ನಾನು ರಹಮ್ ದಿಲ್ ಆಗಬೇಕು. ಆವಾಗ ಬೇರೆಯವರು ನನಗೆ ಅವರಿಂದ ಆಟೋಮೆಟಿಕ್ಲಿ ಏನು ಸಿಗುತ್ತೆ, ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅದಕ್ಕೆ ನಾನು ವೈಬ್ರೇಷನ್ ಕೊಡಬೇಕು. ಆವಾಗ ನನಗೆ ಒಳ್ಳೆಯ ವೈಬ್ರೇಷನ್ ನಾನು ಎಲ್ಲೋದ್ರೂ ನನಗೆ ಅನುಭವ ಆಗುತ್ತೆ. ಲೇನಾ ಹೇ ತೋ ಏಕ್ ವಾಪಸ್ಸೆಲು, ನೀವು ಬೇಕಾ ಯಾರಿಂದ ತಗೊಳ್ಳಿ, ಮತ್ತು ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅಂತಾರೆ. ಅಗರ್ ಅವ್ರ ಆತ್ಮಾವನ್ ಸೇ ಭಿ ಮಿಲ್ತಾ ಹೇ ತೋ ಬಾಪ್ ಕಾ ದಿಯಾ ಹುವಾ ಹೀ ಮಿಲೇಗಾ. ಇಲ್ಲ ಅವರು ಒಳ್ಳೆ ಇದ್ದಾರೆ, ಅವರಿಂದ ನಾನು ಭಾಳಷ್ಟು ಪಡ್ಕೊಂಡೆ, ಅವರಿಂದ ನನಗೆ ಭಾಳಷ್ಟು ಅನುಭವ ಆಯಿತು, ಒಳ್ಳೆಯದೇ. ಆದರೆ ಅವರು ಸಹಿತ ಯಾರಿಂದ ಪಡೆದಿದ್ದು, ಅವ್ರಿಗೂ ಸಿಕ್ಕಿದ್ದು ಯಾರಿಂದ? ಒಟ್ಟಿನಲ್ಲಿ ಅವರು ಇವರು ಅಂತ ಮಧ್ಯದಲ್ಲಿ ವ್ಯಕ್ತಿಗಳನ್ನಿಡೋ ಬದಲಾಗಿ ಅಲ್ಲೂ ನಮಗೆ ಯಾರು ನೆನಪು ಬರಬೇಕು? ಬಾಬಾ ಅಲ್ವಾ. ಅದಕ್ಕೆ ತಂದೆ ಹೇಳ್ತಾರೆ, ತೋ ದಾತಾ ಬನ್ ಫ್ರಾಕ್ ದಿಲ್ ಬನು, ದೇತೆ ರಹೋ ದಿನ ಆತಾ ಹೇ, ಕೊಡ್ತಾ ಇರಿ ಅಂತ ಹೇಳ್ತಾರೆ ಬಾಬಾವರು. ಕೊಡ್ಲಿಕ್ಕೆ ಬರುತ್ತಾ ಅಥವಾ ಸಿರ್ಫ್ ಲೇನೆ ಆತಾ ಹೇ, ಅಥವಾ ಬಾಬಾ ಹೇಳ್ತಾರೆ ಬರೀ ಪಡ್ಕೊಳಕ್ಕೆ ಬರುತ್ತಾ ಅಂತ ಹೇಳ್ತಾರೆ. ಅವ ಜೋ ಜಮಾ ಕಿಯಾ ಹೇ ವಾ ದೋ, ಕೊಟ್ಟಷ್ಟು ಏನಾಗುತ್ತೆ, ವೃದ್ಧಿ ಆಗುತ್ತೆ. ಸ್ಥೂಲ ಸಂಪತ್ತು ಖಾಲಿ ಆಗ್ಬೋದು, ಆದರೆ ಬಾಬಾ ಹೇಳ್ತಿರೋದು ಏನು ಕೊಡ್ರಿ ಅಂತಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಿದ್ದಾರೆ, ಮಾಸ್ಟರ್ ದಾತಾ ಬನು, ವೈಬ್ರೇಷನ್ ಕೊಡಿ. ದಯಾ ಹೃದಯಗಳಾಗಿ ಬಾಬಾ ಏನು ಹೇಳ್ತಾರೆ, ವೈಬ್ರೇಷನ್ ಕೊಡಿ, ಜ್ಞಾನ ಕೊಡಿ, ಶುಭ ಸಂಕಲ್ಪಗಳನ್ನು ಕೊಡಿ. ಇವೆಲ್ಲ ಏನಪ್ಪ ಅಂದರೆ ಕೊಟ್ಟಷ್ಟು ಡಬಲ್ ಆಗುವಂಥದ್ದು ಅಂತಾರೆ. ಲೌಕಿಕದಲ್ಲಿ ದುಡ್ಡು ಏನು ಮಾಡ್ತಾರೆ, ಇನ್ನು ಯಾರಿಗೋ ಕೊಟ್ಟು ಡಬಲ್ ಮಾಡಿಕೊಡ್ತೀನಿ ಅಂತ ಕೊಡ್ತಾರೆ, ಅವ್ರು ಪಂಗನಾಮ ಹಾಕಿ ಹೋಗ್ತಾರೆ. ಹೌದಾ ಇಲ್ವ? ಡಬ್ಲಿಂಗ್ ಅಂತ ಹೋಗ್ತಾರಲ್ಲ ಜನ. ಇದು ಅದಲ್ಲ ಬಾಬಾ ಹೇಳ್ತಿರೋದಿಲ್ಲ. ಡಬಲ್ ಆಗೋದೇನು, ಎಲ್ಲ ಶ್ರೇಷ್ಠ ಶುದ್ಧ. ಬಾಬಾ ಹೇಳ್ತಾರೆ ಸಂಸ್ಕಾರಗಳು, ಸ್ವಭಾವಗಳೇನಿದಾವಲ್ಲ, ಗುಣಗಳೇನಿದಾವಲ್ಲ, ಇದು ಯಾವತ್ತು ನಾವು ಕೊಟ್ಬಿಟ್ರೆ ಅದು ನಮಗೆ ಸಿಗುತ್ತೋ ಇಲ್ವೋ ಅಂತಲ್ಲ. ದಾತ ಆಗ್ರಿ, ದಯಾಹೃದಯಿಗಳಾಗ್ರಿ, ಉದಾರ ಮನದವರಾಗ್ರಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಏನು ಜಮಾ ಇದೆಯಲ್ಲ ಫಸ್ಟ್ ಅದನ್ನು ದೋ ಕೊಡಿ ಅಂತ ಹೇಳ್ತಾರೆ. ಆಪಸ್ಮಿ ಬ್ರಾಹ್ಮಣ ಆತ್ಮಾಯೇ ಬಿ ಮಾಸ್ಟರ್ ದಾತಾ ಬನು. ಪರಸ್ಪರ ನಾವೇನು ಬ್ರಾಹ್ಮಣ ಮಕ್ಕಳಿದ್ದೀವಿ, ನಾವೆಲ್ಲ ದಾತಾ ಆಗಬೇಕು, ಮಾಸ್ಟರ್ ದಾತಾ ಆಗಬೇಕು. ಅವರು ದೇತೋ ಮೈದು ನಹಿ, ಅವ್ರು ಕೊಟ್ಟರೆ ನಾನು ಕೊಡ್ತೀನಿ, ಹಾಗಲ್ಲ ಅಂತ ಹೇಳ್ತಾರೆ. ಮುಜೆ ದೇನಾ ಹೇ, ನಾನು ಕೊಟ್ಟಿದ್ದೀನಿ ಅಂದರೆ ಅದು ರಿಟರ್ನ್ ನನಗೆ ಬಂದೇ ಬರುತ್ತೆ. ಯಾಕೆಂದರೆ ಕರ್ಮದ ನಿಯಮನೇ ಏನಪ್ಪ, ಏನು ಕೊಡ್ತೀವೋ ಅದೇ ಮರಳಿ ನಮಗೆ ಬರೋದು. ಅಂದಮೇಲೆ ಬಾಬಾ ಹೇಳ್ತಾರೆ ನಾನು ಅವ್ರು ಕೊಡಲಿ ಅಂತ ನಿರೀಕ್ಷೆ ಮಾಡೋದಕ್ಕಿಂತ ನಾನು ಕೊಟ್ಟ ಮೇಲೆ ಅದು ಬಂದೇ ಬರುತ್ತೆ. ಖಜಾನಾ ಹೇ ಆಪ್ಕೆ ಪಾಸ್, ಕೊಡೋದಕ್ಕೆ ನಿಮ್ಮ ಹತ್ರ ಖಜಾನೆ ಇದೆಯಾ? ಬಾಬಾ ಕೇಳ್ತಿದ್ದಾರೆ ಭರ್ಪೂರ್ ಹೇ, ಅದಕ್ಕೆ ಏನು ಭರ್ಪೂರಾಗಿದೆಯಾ? ಗುಣೋನ್ಸೆ ಭರ್ಪೂರ್ ಹೇ, ಬಾಬಾ ಹೇಳ್ತಾರೆ ಗುಣಗಳಿಂದ ಭರ್ಪೂರ್ ಇದ್ದೀರಾ, ಶಕ್ತಿಗಳಿಂದ ಭರ್ಪೂರ್ ಇದ್ದೀರಾ. ಆಯ್ತು ದೇತೆ ಕ್ಯೂನೆ, ಹಾಂ ಇದೆ ಬಾಬಾ ಅಂತೀರ ಅಂದ ಮೇಲೆ ಮತ್ತು ಯಾಕೆ ಕೊಡ್ತಾ ಇಲ್ಲ ಅಂತಾರೆ ಬಾಬಾವರು. ಅಪ್ನೇಲಿ ಚಿಪಾಕರ್ ರಕ್ಕಾ ಹೇ ಕ್ಯಾ, ಇರಲಿ ಬಿಡು ನನಗೆ ಬೇಕು. ಕೆಲವರು ಇರ್ತಾರೆ ಇರಲಿ ಬೇಕು ಅಂತ ಏನು ಮಾಡ್ತಾರೆ, ಸಿಕ್ಕಿದ್ದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅವು ಏನಿದೆ ನನ್ನ ಹತ್ರ ಅಂತಲೇ ಕೆಲವ್ರಿಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ಬೇಕು ಅಂತ ಇಟ್ಕೊಳ್ಳೋ ಸ್ವಭಾವ ಇರುತ್ತೆ. ಇಟ್ಕೊಳ್ಳಿ, ಆದರೆ ಅದನ್ನು ಬಳಸ್ತಿದ್ದೀರಾ? ಬಳಸ್ತಾ ಇಲ್ಲ ಅಂದಮೇಲೆ ಮತ್ತು ಅದಕ್ಕೆ ಏನು ನಾವು ಬೆಲೆ ಕೊಟ್ಟಂಗಾಯಿತು. ಹಾಗೆ ಬಾಬಾ ಹೇಳ್ತಾರೆ ಇರಲಿ ಅಂತ ಚಿಪಾಕರ್, ಅದನ್ನು ಏನು ಹೇಳ್ತಾರಲ್ಲ ಬಚ್ಚಿಟ್ಟು ಇಟ್ಕೊಂಡಿದ್ದೀರಾ. ಜब ಖಜಾನೋನ್ ಸೆ ಭರ್ಪೂರ್ ಹೋ ತೋ ದೇತೆ ಜಾವ್, ನೀವು ಕೊಡ್ತಾ ಹೋಗಿ. ಬಾಬಾ ಹೇಳ್ತಾರೆ 1 to ಡಬಲ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಶಿವಬಾಬಾ ಏನು ಹೇಳ್ತಾರೆ, ಕೊಟ್ಟಷ್ಟು ವೃದ್ಧಿ. ಯಾ ಕ್ಯೂ ಕರ್ತಾ ಹೇ, ಯಾ ಕ್ಯೂ ಕರ್ತಾ ಹೇ, ಯಾ ಕ್ಯೂ कहता, ಯಾ ಸೋಚ್ ನಹೀ ಕರೋ. रहम दिल बन, अपने गुणों का, अपनी शक्तियों का सहयोग दो, इसको कहा जाता है ಮಾಸ್ಟರ್ ದಾತಾ. ಬಾಬಾ ಏನು ಹೇಳ್ತಾರೆ, ಮಾಸ್ಟರ್ ದಾತ ಯಾರಪ್ಪ ಅಂತಂದರೆ ದಯಾ ಹೃದಯಗಳಾಗಿ ತಮ್ಮ ಗುಣಗಳನ್ನು, ತಮ್ಮ ಶಕ್ತಿಗಳನ್ನು ಸಹಯೋಗ ಯಾರು ಕೊಡ್ತಾ ಇರ್ತಾರಲ್ಲ ಅವರು. ಇವ್ರು ಹಿಂಗೆ ಯಾಕೆ ಮಾಡ್ತಾರೆ, ಇವರು ಈಗ ಯಾಕೆ ಹೇಳ್ತಾರೆ, ಇವು ಯಾವುದು ನೋಡ್ಲಿಕ್ಕೆ ಹೋಗಲೇಬೇಡ್ರಿ. ಯಾಕೆಂದರೆ ನಮ್ಮ ಪ್ರಾಪ್ತಿಗಳ ಫಲ ಸಿಗಬೇಕಾದ್ರೆ ಅವ್ರಿವ್ರು ನೋಡಿ ನಮಗೆ ಫಲ ಕೊಡಲ್ಲ. ನಾನೇನು ಮಾಡಿದ್ದೀನಿ ಅದಕ್ಕಷ್ಟೇ ಫಲ ಸಿಗುತ್ತೆ. ಈ ಪರೀಕ್ಷೆಯಲ್ಲಾದರೂ ನೋಡಿ, ಈಗ ನೀನೇನು ಅದಕ್ಕೆ ಪ್ರಶ್ನೆ ಪತ್ರಿಕೆಗಳಿಗೆ ಹೇಗೆ ಉತ್ತರಿಸಿದೆಯಾ ಅದ್ರ ಮೇಲೆ ಮಾರ್ಕ್ಸ್ ಇರುತ್ತೆ ಹೊರತು ಇನ್ನೊಬ್ಬರದ್ದು ನೋಡಿ ನಮ್ಮ ಪ್ರಶ್ನೆ ಪತ್ರಿಕೆಗೆ ಉತ್ತರ ಕೊಡಲ್ಲ. ನಿಂದೇನಿದೆ ಅದಕ್ಕೆ ಉತ್ತರ ಸಿಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ ಸೋಚ್ ನೈ ರಖೋ ಅಂತ ಹೇಳ್ತಾರೆ. ಸೋಚ್ ಮತ್ ಕರೋ, ಐಸ್ತಾರು ವಿಚಾರಣೆ ಮಾಡಬೇಡಿ. ಬಾಬಾ ಹೇಳ್ತಾರೆ ಮಹಾ ಸಹಯೋಗಿ, ಸಹಯೋಗಿ ಬಿ ನಹಿ ಮಹಾ ಸಹಯೋಗಿ ಬನು. ಬರೀ ಸಹಯೋಗಿಗೂ ಮಹಾ ಸಹಯೋಗಿಗೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ. ಮಹಾ ಸಹಯೋಗಿ ಅಂದರೆ ಮಹಾದಾತ ಅಂತ ಹೇಳ್ತಾರೆ. ಸಮಜಾ?
ಬಾಪ್ತಾದ ಕ್ಯಾ ಚಾಹತಾ ಹೈ, ಬಾಪ್ತಾದ ಏನು ಬಯಸ್ತಾರೆ, ಬಾಪ್ತಾದ ಹೆಂಗೆ ಏನಾಗಿದ್ದಾರೆ, ವಿಧಾತ ವರದಾತ ದಾತ ಇದ್ದಾರಲ್ಲ, ನಮಗೆ ಮಹಾ ಸಹಯೋಗಿಗಳಾಗ್ರಿ. ಬಾಪ್ತಾದ ಅಭಿ ತಕ್ ಬಚ್ಚೋಂ ಕೆ ಪುರುಷಾರ್ಥ ಕಿ ಮೆಹನತ್ ದೇಖ್ ನೈ ಸಕ್ತೆ. ಎಷ್ಟು ದಿನ ಅಂತ ಮಕ್ಕಳು ಇನ್ನೂ ಪುರುಷಾರ್ಥ ಮಾಡ್ತಾ ಇರಬೇಕು. ನಾವು ಹೇಳ್ಕೊಳ್ತೀವಿ ನಾನು 40 ವರ್ಷದ ಬಾಬನ ಮಗುರಿ ಅಂತ. 40 ವರ್ಷ ಆದರೂ ಇನ್ನೂ ಪುರುಷಾರ್ಥಿನಿ ಅಂದರೆ ಹೇಗೆ? ಬಾಬಾ ಕೇಳ್ತಾರೆ, ಡೈಮಂಡ್ ಜುಬ್ಲಿ ಸಮಾಪ್ತ ಹುಯಿ और डायमंड अभी तक बेदाग बनने के पुरुषार्थ में लगे हुए हैं. ಡೈಮಂಡ್ ಜುಬ್ಲಿ ಸಮಾಪ್ತಿ ಆಯಿತು 96ನೇ ಇಸ್ವಿಯಲ್ಲಿ ಡೈಮಂಡ್ ಜುಬ್ಲಿ ವರ್ಷ ಅಂತ ಮಾಡಿದ್ರು. ಇದು 97ರ ರಿವೈಸ್ ವಾಣಿ ಅಲ್ವಾ. ಬಾಬಾ ಅದಕ್ಕೆ ಕೇಳ್ತಾರೆ, ಡೈಮಂಡ್ ಜುಬ್ಲಿನೂ ಮುಗೀತು. ಒಂದೊಂದು ಮಗುವಿಗೆ ಬಾಬಾ ಏನು ಹೆಸರಿಸಿದ್ದಾರೆ, ನೀವೆಲ್ಲ ಡೈಮಂಡ್ಗಳು, ನೀವು ಡೈಮಂಡ್ ಇನ್ನೂ ಎಲ್ಲಿವರೆಗೆ ಪುರುಷಾರ್ಥ ಮಾಡ್ತೀರಾ? ಡೈಮಂಡ್ ಜುಬ್ಲಿ ಅರ್ಥಾತ್ ಹರ್ ಬ್ರಾಹ್ಮಣಾತ್ಮ ಚಮಕ್ತಾ ರಹೆ. ಡೈಮಂಡ್ ಅಂದ್ರೆ ಇಲ್ಲಿ ಆತ್ಮ, ಪ್ರತಿಯೊಬ್ಬ ಮಕ್ಕಳು ಏನಾಗಬೇಕು, ವಜ್ರದಂತೆ ಕಂಗೊಳಿಸ್ಬೇಕು ಅಂತಾರೆ. ಆಪ್ ಸೋಚೆಂಗೆ ಕಿ ಡೈಮಂಡ್ ಜುಬ್ಲಿ ಹಮಾರಿ ತೋ ಥೀ ನಹಿ ವಾ ತೋ ದಾದಿಯೋಂ ಕಿ ಹುಯಿ. ಈ ಥರ ವಿಚಾರ ಮಾಡ್ತೀರೇನೋ ಪರಿವಾರದವರು. ದಾದಿಯರ ಆದಿಯಿಂದ ಬಂದಾರಲ್ವಾ, ಅವ್ರಿಗೆ ಅದು ಡೈಮಂಡ್ ಜುಬ್ಲಿ. ನಾನು ಈಗ ತಾನೇ ಬಾಬಾವ್ರ ಮಗುವಾಗಿ 6 ತಿಂಗಳು 6 ವರ್ಷ 6 ಏನತ್ವಾ ಇನ್ನೇನೋ ಒಂದು 16 ವರ್ಷ ಇನ್ನೂ ಡೈಮಂಡ್ ಜುಬ್ಲಿ ಅಂದರೆ ನನಗೂ ಏನಾಗಬೇಕು, 60 ವರ್ಷ ಆಗಬೇಕು. ಅದಕ್ಕೆ ಯಾರು ಯಜ್ಞದ ಆದಿಯಿಂದ ಬಂದಿದ್ರು ಅವರು ಯಜ್ಞದ ಸಮೇತ ಅವ್ರದ್ದು ಡೈಮಂಡ್ ಜುಬ್ಲಿ ಮಾಡಿದ್ರೇನು. ಆಪ್ಕಿ ಹುಯಿ ಯಾ ದಾದಿಯೋಂಕಿ ಹುಯಿ. ಈಗ ಅದ ಡೈಮಂಡ್ ಜುಬ್ಲಿ ದಾದಿಯರ್ದೋ ನಿಮ್ಮದೋ ಅಂತ ಕೇಳ್ತಾರೆ ಬಾಬಾವರು. ಕಿಸ್ಕಿ ಯಾರ್ದು ಅಂತ ಕೇಳ್ತಾರೆ ಬಾಬಾವರು. यज्ञ की स्थापना के कार्य की डायमंड जुबली सिर्फ दादियों की नहीं, स्थापना के कार्य की डायमंड जुबली तो आप सभी चाहे 2 साल के हो, चाहे 12 साल के हो, चाहे 50 के हो, लेकिन स्थापना का कार्य के निमित्त तो हो या नहीं हो. ಇಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ದಾದಿಯರ್ದ ಡೈಮಂಡ್ ಜುಬ್ಲಿ ಅನ್ಕೊಳ್ಬೇಡಿ. ಯಜ್ಞ ಸ್ಥಾಪನೆಯ ಕಾರ್ಯಕ್ಕೆ ಯಾರು ನಿಮಿತ್ತರಾಗಿದ್ದಾರಲ್ಲ ಆ ಎಲ್ಲ ಮಕ್ಕಳದು ಡೈಮಂಡ್ ಜುಬ್ಲಿನೇ ಇದು. ಅವರು ಬಾಬಾನ ಒಟ್ಟು ಯಜ್ಞದ ಏನು ಕಾರ್ಯ ಇದೆಯಲ್ಲ ಇದಕ್ಕೆ ಯಾರು ಸಹಯೋಗಿಗಳಿದ್ದಾರೆ ಅವರೆಲ್ಲರೂ ಇದರಲ್ಲಿ ಇನ್ಕ್ಲೂಡಿಂಗ್ ಅಂತಾರೆ ಬಾಬಾವರು. ಅವರು ಬಲೆ 2 ವರ್ಷದ ಮಗುನೇ ಇರ್ಬೋದು, 12 ವರ್ಷದವ್ರು ಇರ್ಬೋದು, 50 ವರ್ಷದವ್ರು ಇರ್ಬೋದು. ಆಶ್ಚರ್ಯ ಅನಿಸ್ಬೋದಲ್ಲ, ನಾನು ಬಂದಿರೋದು 2 ವರ್ಷ. ಹೌದು, ನೀನು 2 ವರ್ಷ ಆಗಿದ್ರೂ ಬಾಬನ ಯಜ್ಞದ ಕಾರ್ಯದಲ್ಲಿ ನೀನು ನಿಮಿತ್ತವಾಗಿ ಸಹಯೋಗಿ ಇದೆಯಾ ಅಂದರೆ ನೀನು ಅರ್ಹನೇ ಅಂತ ಬಾಬಾ ಹೇಳ್ತಾರೆ ಇಲ್ಲಿ. ನೋಡಿ ಬಾಬಾ ಇಂಥ ಏನು ಹೇಳ್ತಾರಲ್ಲ, ವಿಶಾಲ ಮನೋಭಾವನೆ ಪರಮಾತ್ಮನದು. ಅದಕ್ಕೆ ಬಾಬಾ ಕೇಳ್ತಾರೆ, ನಿಮ್ಮನ್ನು ಕೇಳ್ಕೊಳ್ಳಿ, ನಾನು ಯಜ್ಞದ ಕಾರ್ಯದಲ್ಲಿ ಸಹಕರಿಸೋದಕ್ಕೆ ನಿಮಿತ್ತ ಇದ್ದೇನಾ ಇಲ್ವೋ ಅಂತ ತಿಳ್ಕೊಂಡು. ಬ್ರಾಹ್ಮಣ ಮಾನಾಹಿ ಬ್ರಹ್ಮ ಬಾಬಾಕ್ಕೆ ಸಾಥ್ ಸ್ಥಾಪನಾಕ್ಕೆ ಕಾರ್ಯಕ್ಕೆ ನಿಮಿತ್ತಾತ್ಮ. ಬ್ರಾಹ್ಮಣರ ಪರಿಭಾಷೆ ಏನು? ಎಂದು ನಾನು ಬಾಬಾವ್ರ ಮಗುವಾದ ಅವತ್ತಿಂದ ನಾನು ಬ್ರಾಹ್ಮಣ. ಯಾವ ಮಗಳು ದಿಲ್ಸೆ ಮೇರಾ ಬಾಬಾ, ನಿಶ್ಚಯದಿಂದ ಮೇರಾ ಬಾಬಾ ಅಂತ ಹೇಳಿದ್ರು ಅವತ್ತೇ ನಾನು ಬ್ರಾಹ್ಮಣ. ಮತ್ತು ಬ್ರಹ್ಮ ತಂದೆಯ ಜೊತೆಗೆ ಸ್ಥಾಪನಾ ಕಾರ್ಯಕ್ಕೆ ನಾನು ನಿಮಿತ್ತ ಆಗಿದ್ದೀನ. ನೀವು ನಿಮಿತ್ತ ಆಗಿದ್ದೀರಿ ಅಂದರೆ ನೀವು ಸಹಿತ ಬಾಬಾ ಹೇಳ್ತಾರೆ ಯೋಗ್ಯ ಆತ್ಮಗಳೇ. ವಹಿ ಬ್ರಹ್ಮಕುಮಾರ್ ವ ಬ್ರಹ್ಮಕುಮಾರಿ ಕೇಳ ಸಕ್ತೆ. ಯಾರು ಸಹಯೋಗಿ, ಯಾರು ಬಾಬನ ಕಾರ್ಯದಲ್ಲಿ ಸದಾ ರೈಟ್ ಹ್ಯಾಂಡ್ ಆಗಿರ್ತಾರೆ ಅವರೇ ಬ್ರಹ್ಮಕುಮಾರ ಕುಮಾರಿಯರು. ಕೋರ್ಸ್ ತೊಗೊಂಡ್ರು, ಹೋದರು, ಯಾವಾಗೋ ಒಂದು ಸರಿ ಬಂದರು, ಅಕ್ಕೋರು ಕರೆದಾಗ ಸೆಂಟ್ರಿಗೆ ಬಂದರು, ಮತ್ತು ಅವ್ರನ್ನ ಹೆಂಗೆ ಕರೆಯೋದು ನಾವು? ಅವ್ರನ್ನೇನು ಅನ್ಬೋದು, ಸಂಬಂಧ ಸಂಪರ್ಕದಲ್ಲಿರೋರು ಅಂತ ಹೇಳ್ಬೋದು. ಆದರೆ ಬಾಬನ ಕಾರ್ಯದಲ್ಲಿ ಮನಸ ವಾಚ ಕಾಯ ಅಥವಾ ಏನು ಹೇಳ್ತಾರಲ್ಲ ಶಿವಬಾಬನ ಶಿಕ್ಷಣದ ಒಂದೇನಿದೆ ಒಂದು ನಮ್ಮದು ಮರ್ಯಾದೆಗಳು ಧಾರಣೆ, ಬಾಬಾ ಹೇಳ್ತಾರೆ ಬಾಬನ ಸೇವೆಯಲ್ಲಿ ಸಹಯೋಗಿ ಆಗೋದು, ಜ್ಞಾನ ಯೋಗ ಎಲ್ಲವನ್ನು ಯಾರು ಶ್ರೀಮತದ ಅನುಸಾರವಾಗಿ ಮಾಡ್ತಾರೆ ಅವರೇ ಏನು ಅನ್ಸ್ಕೊಳ್ತಾರೆ, ಬ್ರಾಹ್ಮಣ ಅಥವಾ ಬ್ರಹ್ಮಕುಮಾರ ಕುಮಾರಿ. ತೊ ಬ್ರಹ್ಮಕುಮಾರ್ ಕುಮಾರಿ ಸಭಿ ಹೋ ಯಾ ಪುರುಷಾರ್ಥ ಕುಮಾರ್ ಕುಮಾರಿ ಹೋ ಅಂತ ಕೇಳ್ತಾರೆ ಬಾಬೋರು. ನಾವೇ ನಮ್ಮನ್ನು ಕೇಳ್ಕೋಬೇಕಾಗಿದೆ, ಕ್ಯಾ ಹೋ ಅಂತ. ನೀವೇ ಉತ್ತರ ಕೊಡಿ ಬಾಬನ್ಗೆ. ಬ್ರಹ್ಮಕುಮಾರ್ ಕುಮಾರಿಯ ಅರ್ಥಾತ್ ಜನ್ಮ ಲಿಯಾ ಅವ್ರ ಬ್ರಹ್ಮ ಬಾಬಾಕ್ಕೆ ಸಾಥಿ ಸ್ಥಾಪನಾಕ್ಕೆ ನಿಮಿತ್ತಾತ್ಮಾಯೇ ಅಂತಾರೆ. ಯಾವಾಗ ನಾವು ಶಿವಬಾಬರ ಮಕ್ಕಳಾದವೋ, ನಮ್ಮ ಬಾಯಿಂದ ಮೇರಾ ಬಾಬಾ ಅನ್ನೋ ಶಬ್ದ ಬಂತು, ಆವತ್ತೇ ನಾವು ಏನಾದಂಗೆ ಬಾಬನ ಕಾರ್ಯಕ್ಕೆ ಜೊತೆಗಾರರಾದಂತೆ, ನಿಮಿತ್ತಾತ್ಮಗಳಾದಂತೆ. ತೊ ಐಸೆ ನೈ ಸೋಚನಾ ಹಮ್ ತೋ ಅಭಿ ನಯೇ ಹೇ, ಅಯ್ಯೋ ನಾವಿನ್ನೂ ಹೊಸಬ್ರಿ ಅಂತ ಈ ಥರ ವಿಚಾರ ಮಾಡಿಬಿಡ್ರಿ, ಅಥವಾ ನಾವಿನ್ನೂ ತುಂಬ ಚಿಕ್ಕವ್ರಿ. लेकिन समय के अनुसार जब समय समाप्ति के नज़दीक है तो छोटों को नयों को इतना ही तीव्र पुरुषार्थ करना ही है. ಬಾಬಾ ಏನು ಹೇಳ್ತೀರಿ, ಸಮಯದ ಅನುಸಾರವಾಗಿ ಸಮಾಪ್ತಿಯ ಸಮಯ ಬಂದಿದೆ ಅಂದಮೇಲೆ, ಹತ್ತಿರ ಇದೆ ಅಂದಮೇಲೆ ನಾವು ಹೊಸಬ್ರು ಅಂತೇನು ಕನ್ಸೆಷನ್ ಇಲ್ಲ.
ನಾವು ಚಿಕ್ಕವರು ಅಂತೇಳಿ ಏನಾರ ಅವ್ರಿಗೇನಿಲ್ಲ, ಮಾರ್ಜಿನ್ ಇಲ್ಲ, ಎಲ್ಲರೂ ತೀವ್ರ ಪುರುಷಾರ್ಥ ಮಾಡಲೇಬೇಕು. ಅಗರ್ ಬ್ರಾಹ್ಮಣ ಹೇ, ನೀವು ಬ್ರಾಹ್ಮಣ ಮಗುವಾಗಿದ್ದರೆ ಪುರುಷಾರ್ಥವನ್ನು ಹೆಂಗೆ ಮಾಡಬೇಕು? ಬಾಬಾ ವಾಣಿಯಲ್ಲಿ ಹೇಳ್ತಿರ್ತಾರೆ, ಬೀಸ್ ನಾಕೂನ್ ಕಿ ಜೋರ್ ದೇಕರ್ ಅಂತ. ಅಂದ್ರೇನು? ಅಷ್ಟು ಗಮನ ಕೊಟ್ಟು ಏನಂತಾರಲ್ಲ, ಮಾಡಲೇಬೇಕು, ಮಾಡಿದ್ರಾಯ್ತು ಅನ್ನೋ ಮಾತು ಇಲ್ಲೇ ಇಲ್ಲ ಅಂತಾರೆ ಬಾಬು. ಕಡ್ಡಾಯ ಅನ್ನಂಗೆ ಅದು. ಅಗರ್ ಕ್ಷತ್ರಿಯ ಆಯಿತು ಚುಟ್ಟಿ ಹೇ, ನೀವು ಬ್ರಾಹ್ಮಣರಾಗಿದ್ದರೆ ನೀವು ಮಾಡೇ ಮಾಡ್ತೀರಾ. ಯಾಕೆಂದರೆ ನಾನು ಎಲ್ಲಿ ಬರಬೇಕು? ಬಾಬನ ಶ್ರೀಮತದ ಅನುಸಾರವಾಗಿ ಬಾಬಾ ಹೇಗೆ ನಿರೀಕ್ಷೆ ಮಾಡ್ತಾರೋ ನಾನು ಆ ಥರ ಆಗಲೇಬೇಕೆನ್ನುವಂಥ ಯಾವ ಮಕ್ಕಳಲ್ಲಿ ಆ ಒಂದು ಸಂಕಲ್ಪ ಇದೆಯೋ ಅವ್ರು ಮಾಡೇ ಮಾಡ್ತಾರೆ. ಏನಾದರೂ ಸಿಗಲಿ ಬಿಡು, ಬಾಬಾ ಈ ಸತ್ಯುಗ ಅಲ್ಲ ಅಂದರೆ ತ್ರೇತಾಯುಗ ಅಂತ ನಿಮ್ಗೇನಾರು ಈ ಥರ ನಿಮ್ಮ ವಿಚಾರಗಳೇ ಇತ್ತಂದರೆ ಮತ್ತು ನಿಮ್ಮ ಇಷ್ಟ ಅಂತ ಹೇಳ್ತಾರೆ ಬಾಬುರು. ಲೇಕಿನ್ ಬ್ರಾಹ್ಮಣ ಹೇ ತೋ ಬ್ರಾಹ್ಮಣ ಸೋ ದೇವತಾ, ನೀವು ನಾನು ಸಂಗಮಯುಗದ ಬ್ರಾಹ್ಮಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿರೋದ್ಮೇಲೆ ಬ್ರಾಹ್ಮಣರಾದವರೇ ದೇವತೆಗಳಾಗ್ತಾರೆ. ಬ್ರಾಹ್ಮಣ ಸೋ ದೇವತಾ ಅಂತ ಶಬ್ದ ಹೇಳಿದ್ದಾರೆ ಬಾಬಾ, ಬ್ರಾಹ್ಮಣ ಸೇ ಕ್ಷತ್ರಿಯ ಅಂತ ನಮಗೆ ಹೇಳಿಲ್ಲ. ಮತ್ತು ಏನಾಗಬೇಕು? ಚಾಯ್ಸ್ ನಮ್ಮದು. ಕ್ಷತ್ರಿಯ ಸೋ ದೇವತಾ ಅಂತ ಹೇಳಿದಾರೇನು ಬಾಬಾ ಅಂತ ಕೇಳ್ತಾರೆ. तो ब्राह्मण आत्माओं को स्थापना के निमित्त बनना ही है ही निमित्त, इसलिए अभी ಮಾಸ್ಟರ್ ದಾತ ಬನು. ನೀವು ನಿಮಿತ್ತ ಆಲ್ರೆಡಿ ಇದ್ದೀರಿ ಅಂತಾರೆ ಬಾಬುರು. ಈಗ ಮುಂದೇನು? ಮಾಸ್ಟರ್ ದಾತ ಆಗಬೇಕು. ದಾತ ಆಗಬೇಕಲ್ವ? ದಾನ್ ನೈ ಕರೋ ಲೇಕಿನ್ ಸಹಯೋಗ ದೋ ಅಂತ ಹೇಳ್ತಾರೆ ಬಾಬುರು. ಬ್ರಾಹ್ಮಣಕ್ಕೋ ದಾನ್ ನೈ ಕರ್ ಸಕ್ತೆ. ಬ್ರಾಹ್ಮಣರು ಬ್ರಾಹ್ಮಣರಿಗೆ ದಾನ ಮಾಡಲ್ಲ. ಬ್ರಾಹ್ಮಣರಿಗೆ ಅವ್ರು ಇತರರು ಏನಿರ್ತಾರಲ್ಲ ಅವ್ರು ಪರಸ್ಪರ, ಒಬ್ಬ ಬ್ರಾಹ್ಮಣ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಕೊಡಲ್ಲ, ಬದಲಿಗೆ ಸಹಯೋಗ ಕೊಡೋಕ್ಕಾಗತ್ತೆ. ದಾನ ಯಾವಾಗಲೂ ಯಾರಿಗೆ ಕೊಡಬೇಕು? ಯಾರಿಗೆ ಅವಶ್ಯಕತೆ ಇದೆ ಅಲ್ವಾ, ಅವ್ರಿಗೆ ಕೊಡೋದಕ್ಕೆ ದಾನ ಅಂತಾರೆ. ನಮ್ಮವರಿಗೆ ಕೊಡೋದಕ್ಕೆ ಏನಂತಾರೆ? ಸಹಯೋಗ. ಈಗ ಲೌಕಿಕದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಈ ಭಕ್ತಿ ಮಾರ್ಗದ ಆಚರಣೆಗಳಲ್ಲಿ ಬಾಗಿನ ಕೊಡೋದಿರ್ತದೆ, ದಾನ ಕೊಡೋದು ಅಂತ ಇರ್ತದೆ ಅಲ್ವಾ. ಈಗ ಮನೆಗಳಲ್ಲಿ ಕೆಲವು ಪೂಜೆ ಮಾಡಿರ್ತಾರೆ, ಮುತ್ತೈದೆಯರಿಗೆ ದಾನ, ಅವ್ರಿಗೆ ದಾನ ಅಂತ. ಅವ್ರೇನು ಮಾಡುತ್ತಾರೆ? ತಮ್ಮ ಸಜಾತಿಯವರು ಅಂದರೆ ತಮ್ಮ ಅಕ್ಕ ತಂಗಿ, ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ತಮ್ಮ ಏನಂತಾರಲ್ಲ ಅವರ ಜಾತಿಯ, ಅವರ ರಿಲೇಷನ್ನು, ಅವ್ರ ಫ್ರೆಂಡ್ಸ್ನ ಕರೀತಾರೆ. ಆಲ್ರೆಡಿ ಅವರೆಲ್ಲ ಏನಿರ್ತಾರೆ, ಚೆನ್ನಾಗೇ ಇರ್ತಾರೆ. ಅವ್ರಿಗೆ ಮತ್ತೆ ನಾನು ಏನು ಕೊಟ್ಟೆ? ಬಾಗಿನ ಕೊಟ್ಟೆ, ಅಥವಾ ಏನೋ ದಾನದಲ್ಲಿ ಇಂಥದ್ದೇ ಕೊಡಬೇಕಂತ ಕೆಲವೊಬ್ಬರು ಭಟ್ರು ಹೇಳಿರ್ತಾರೆ, ಅವನ್ನೇ ಕೊಡ್ತೀರ ಅಂದರೆ ಅದು ದಾನ ಅಲ್ಲ. ಯಾಕೆಂದರೆ ಅವ್ರಿಗೇನು ಅದರದ್ದು ಅವಶ್ಯಕತೆ ಇಲ್ಲ. ನೀವು ಕೊಡಬೇಕು, ಶಾಸ್ತ್ರ ಕೊಡ್ತೀರಿ. ಅವ್ರೇನು ಮಾಡ್ತಾರೆ? ಮನೆಗೆ ಹೋಗಿ ಅದನ್ನು ಒಂದು ಕಡೆ ಇಡ್ತಾರೆ. ಅದಕ್ಕೆ ಸಹಯೋಗ ಅಂತಾರೆ. ಅವಶ್ಯಕತೆ ಇದ್ದವ್ರಿಗೆ ಕೊಡ್ತೀರಲ್ಲ ಅದು ದಾನ. ಅವರು ನಿಮ್ಮಿಂದ ತಗೊಂಡಾಗ ಇದರ ನೆಸೆಸಿಟಿ ನಮಗಿತ್ತು, ನೀವು ಕೊಟ್ರಿ ಅಂತ ಅವ್ರು ಹರಿಸ್ತಾರೆ. ದಾನದಿಂದ ಏನು ಸಿಗುತ್ತೆ? ಆಶೀರ್ವಾದ ಅಲ್ವಾ. ಆಶೀರ್ವಾದ ಸಿಗಬೇಕು ಅಂತಂದರೆ ಅವಶ್ಯಕತೆ ಇದ್ದವ್ರಿಗೆ ನಾವು ಕೊಡಬೇಕು. ಅದಕ್ಕೆ ಏನಂತಾರಲ್ಲ, ಫ್ರೆಂಡ್ಸು ರಿಲೇಟಿವ್ಸಿಗೆ ಕೊಡೋದಕ್ಕೆ ದಾನ ಅನ್ನಲ್ಲ, ಅದು ಸಹಯೋಗ ಅಂತಾರೆ. ಹಾಗೆ ಬ್ರಾಹ್ಮಣರಿಗೆ ದಾನ ಕೊಡೋದಿಲ್ಲ, ಸಹಯೋಗ ಕೊಡ್ಬೋದು ಅಂತ ಹೇಳ್ತಾರೆ. ತೋ ಕ್ಯಾ ಕಹಾ? ಬಾಬಾ ಹೇಳ್ತಾರೆ, ಮಹಾದಾತ ಮಹಾ ಸಹಯೋಗಿ ಬನೋ. अभी 1 साल वाला भी है तो भी समय के अनुसार अभी बचपन के बातें समाप्त करो, क्योंकि सभी बच्चे वानप्रस्थ अवस्था के समीप हो. ಬಾಬಾ ಏನು ಹೇಳ್ತಾರೆ? ಬಾಲೀಶತನದ ಮಾತುಗಳಾಡಬೇಡಿ ಅಂತಾರೆ ಬಾಬವರು. ಬಾಲೀಶತನ, ಬಚ್ಪನ್ ಇದನ್ನು ತೆಗೆದು ಈಗೇನಾಗಬೇಕಂತಾರೆ? ವಾನಪ್ರಸ್ಥಾವಸ್ಥೆ ಎಲ್ಲರದು, ಚಾಹೆ ಛೋಟೆ ಯಾ ಬಡೆ ಅಂತ ಹೇಳ್ತಾರೆ. ಯಾಕೆಂದರೆ ಸಮಯನೂ ಏನಾಗ್ತಾ ಇದೆ, ದಿನ ಕಳೆದಂಗೆಲ್ಲ ಎಲ್ಲಿಗೆ ಸಮೀಪ ಆಗ್ತಿದ್ದೀವಿ? ಸತ್ಯುಗಕ್ಕೆ. ಸಮಯದ ಪ್ರಮಾಣ, ಡ್ರಾಮಾದ ನಿಯಮದ ಅನುಸಾರವಾಗಿ ಈಗ ಎಲ್ಲರೂ ವಾನಪ್ರಸ್ಥ ಅವಸ್ಥೆಯ ಸಮೀಪ ಇದ್ದೀವಿ. ಭಲೆ ಲೇಟಾಗಿ ಬಂದಿರ್ಬೋದು, ಯಾರಿಗೆ ಗೊತ್ತು, ನಮ್ಮ ಪಾರ್ಟ್ ಅಷ್ಟಿತ್ತು ಅದಕ್ಕೆ ಲೇಟಾಗಿ ಬಂದಿದ್ದೀವಿ. ಇಲ್ಲಿ ನಾನು ಲೇಟಾಗಿ ಬರಬಾರ್ದಿತ್ತು, ಬೇಗ ಬರಬೇಕಾಗಿತ್ತು. ಈಗ ಅದು ಮುಗಿದೋಗಿದ್ದ ಕತೆ, ಸುಮ್ಮನೆ ಪೇಚಾಡೋದ್ರಲ್ಲಿ ಏನು ಅರ್ಥ ಇದೆ? ಬಂದಾಗಿನಿಂದ ಈಗ ನಾನೇನು ಮಾಡ್ತಿದ್ದೀನಿ ಪುರುಷಾರ್ಥ, ಅದು ಬಹಳ ಮುಖ್ಯ. ಬಾಪ್ ದಾದಾ ಜಾನ್ತೆ ಹೇ कि बच्चों का बाप से जिगरी स्नेह है. ಜಿಗ್ರಿ ಸ್ನೇಹ ಹೇನಾ ಅಂತ ಕೇಳ್ತಾರೆ. ಬಾಬನ ಮೇಲೆ ಮಕ್ಕಳಿಗೆ ಎಷ್ಟು ಪ್ರೀತಿ ಇದೆ ಅಂದರೆ ಏನು ಹೇಳ್ತಾರೆ? ಬಾಬಾ ನಾನು ನನ್ನ ಪ್ರೀತಿಯನ್ನು ತೋರಿಸ್ಲಿ? ಇದೆಯಲ್ಲ ಬಾಬಾವ್ರ ಮೇಲೆ ನಿಮಗೆ ಅಪಾರವಾದ ಸ್ನೇಹ ಇದೆ ತಾನೆ. ಯಾ ಊಪರ್ ಕ ಸ್ನೇಹ ಅಥವಾ ಮೇಲ್ಮೇಲೆ ಅಂದ್ರೇನು? ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೆ ಅಥವಾ ಬಾಯಿ ಮಾತಿಗೆ. ಕೆಲವರು ಇರ್ತಾರೆ ಬಾಯಿ ಮಾತಲ್ಲ ಅಷ್ಟೇ ಹೇಳ್ತಾರೆ, ನಾನು ಸುಮ್ಮನೆ ಬಾಯಿ ಮಾತಿಗೆ ಅಂದೇರಿ ಅದೇ ನಿಜ ಏನು ಅಂತ ಇರ್ತಾರೆ. ಹಾಗೆ ಊಪರ್ ಕ ಸ್ನೇಹ ಇಲ್ಲ ತಾನೆ, ದಿಲ್ ಕ ಸ್ನೇಹ ಹೇನಾ ಅಂತ ಹೇಳ್ತಾರೆ ಬಾಬರು. ತಪ್ಪ ಬಾಕ್ಕರ್ ಆಯೇಹು. ಬಾಬನ ಮೇಲೆ ನಿಮ್ಗೇನು ಹೇಳ್ತಾರೆ? ಅಗಾಧವಾದ ಅಪಾರವಾದ ಏನು ಹೇಳ್ತಾರೆ, ಅದು ಬಿಡಿಸಲಿಕ್ಕಾಗದೇ ಇರುವಂಥ ನಂಟಿದೆ ತಾನೆ. ಅದಕ್ಕೆ ಮಧುಬನಕ್ಕೆ ಓಡೋಡಿ ಬರ್ತಿರ್ತಾನೆ. ದೇಖೋ ಬೇಹದ್ಕೆ ಹಾಲ್ ಮೇ ಬೇಹದ್ಕೆ ಬಾಪ್ಗೆ ಬಚ್ಚೆ ಬೇಹದ್ಕೆ ರೂಪ ಮೇ ವಿರಾಜಮಾನ್ ಹೇ. ಎಷ್ಟು ದೊಡ್ಡ ಹಾಲದು.
97 ಅಂದರೆ ಇನ್ನು ಹೊಸ ಹೊಸ ಡೈಮಂಡ್ ಹಾಲ್ ಅವಾಗ. ಅದಕ್ಕೆ ಇಷ್ಟು ದೊಡ್ಡ ಹಾಲು ಅಲ್ವಾ, ಇಷ್ಟೊಂದು ಜನ ನೋಡಿ. ಮಧುಬನದಲ್ಲಿ ಆ ಡೈಮಂಡ್ ಹಾಲ್ ತುಂಬಿದಾಗ ಹಿಂಗೆ ಅನ್ಸುತ್ತೆ, ಜನಸಾಗರದಲ್ಲಿ ಮಧ್ಯದಲ್ಲಿ ಕೂತಿದ್ದೀವೇನೋ ಅಂತ ಅನಿಸುತ್ತೆ. ಅದನ್ನು ನಾವು ಒಮ್ಮೆ ತಿರುಗಿ ನೋಡ್ಬೇಕು ಕೂತ್ಕೊಂಡಾಗ. ಎಲ್ಲಿ ನೋಡಿದ್ರಲ್ಲಿ ಏನಾಗುತ್ತೆ, ಮಕ್ಕಳೇ ಮಕ್ಕಳು, ಬಾಬನ ಮಕ್ಕಳು. ಭಾಳ ಸುಂದರ ದೃಶ್ಯ ಅನಿಸುತ್ತೆ ತಾನೇ ಅದು. ಅದಕ್ಕೆ ಯಹ ಹಾಲ್ ಅಚ್ಚಾ ಲಗ್ತಾ ಹೇ ನಾ ಯಾ ದೂರ ಲಗ್ತಾ ಹೇ. ದೇಖೋ बैठने में तो दूर है, ಹಾಲ್ ದೊಡ್ಡದಿದೆ, ಲಾಸ್ಟ್ ಕುಂತವರಿಗೆ ಎಲ್ಲಿ ಸ್ಟೇಜು ಅವ್ರು ಕುಂತಿರೋ ಜಾಗ ಎಲ್ಲ ಎಷ್ಟು ದೂರ ಅನಿಸುತ್ತೆ ಅಂತ ಅನ್ನಿಸ್ಬೋದು. ಬಾಬಾ ಅದಕ್ಕೆ ಏನು ಹೇಳ್ತಾರೆ, ಭಲೆ ನೀವು ಕೂತ್ಕೊಳ್ಳೋದ್ರಲ್ಲಿ ದೂರ ಇರ್ಬೋದು, ಕೆಲವ್ರು ಹಿಂದೆ, ಎಲ್ಲರೂ ಮುಂದೆ ಕೂಡಕ್ಕಂತೂ ಆಗೋದೇ ಇಲ್ಲ. ಆದರೆ बाप दादा अपने दिल की बहुत बड़ी स्क्रीन में आप सब दूर बैठे हुए बच्चों को अति समीप देख रहे हैं. ದೂರ ಕುಂತ ಮಕ್ಕಳಿಗೆ ಒಂದೆಲ್ಲೋ ಫೀಲಿಂಗ್ ಇರುತ್ತೆ, ಏನು ಬಾಬಾ ನಾವು ಎಷ್ಟು ದೂರದಲ್ಲಿ, ಇಲ್ಲಿ ಬಂದರೂ ದೂರ ಕೂತ್ಕೋಬೇಕಾಯ್ತು ಅಂತ. ಬಾಬಾ ಅದಕ್ಕೇನು ಹೇಳ್ತಾರೆ, ಮಕ್ಕಳೇ ನೀವು ದೂರ ಕೂತಿರ್ಬೋದು, ಈ ಹಾಲಿನ ಒಂದು ಏನಂತಾರಲ್ಲ ಒಂದು ಶಿಸ್ತು ಅಥವಾ ಮತ್ತು ಅನಿವಾರ್ಯ. ಜನ ಭಾಳ ಇದ್ದಾಗ ಹಿಂದೆ ಮುಂದೆ ಆಗ್ತಾರೆ, ಕೆಲವ್ರು ಹಿಂದೆ ಆಗ್ತಾರೆ, ಕೆಲವ್ರು ಮುಂದೆ ಆಗ್ತಾರೆ. ಆದರೆ ನೀವೆಲ್ಲಿದ್ದೀರಿ ಅಂತಂದರೆ ನನ್ನ ಹೃದಯದ ಬಿಗ್ ಸ್ಕ್ರೀನ್ ಅಂತಾರೆ ಬಾಬಾವ್ರು. ಈಗೆಲ್ಲ LED ಸ್ಕ್ರೀನ್ಗಳಲ್ಲಿ ನೋಡ್ತೀವಲ್ಲ ಎಷ್ಟು ಕ್ಲಿಯರ್ ಕಾಣುತ್ತೆ, ಹಂಗೆ ಶಿವಬಾಬಾವರ ಹೃದಯ ಎಂಬ ಬಿಗ್ ಸ್ಕ್ರೀನಲ್ಲಿ ನೀವು ದೂರ ಕೂತವರು ಸಹಿತ ಹೆಂಗೆ ಕಾಣ್ತೀರಿ, ಅತಿ ಹತ್ತಿರ ಅಂತ ಹೇಳ್ತಾರೆ. ದೂರ ನೈ ದೇಖ್ರೆ, ನಾನು ನಿಮ್ಮನ್ನಿಲ್ಲ ನನ್ನ ಎದುರಿಗೆ. ಬಾಬಾ ಹೇಳ್ತಿದ್ದಾರೆ, ಏನು ಅಂತರನೇ ಇಲ್ಲ, ಅಷ್ಟು ಹತ್ತಿರದಿಂದ ನೋಡ್ತಿದ್ದೀನಿ. ಕೆಲವೊಮ್ಮೆ ಹೇಳ್ತೀವಿ ಇಷ್ಟೇ ರೀ, ಎಷ್ಟು ಹತ್ತಿರ ಇದ್ವಿ ಅಂದರೆ ಹಿಂಗೆ ಅತಿ ಹತ್ತಿರ ಅಂತೀವಲ್ಲ, ಹಂಗೆ ಶಿವಬಾಬಾವರು ನಮ್ಮನ್ನು ನೋಡ್ತಿದ್ದಾರೆ. ಬಾಪ್ ದಾದಕ್ಕೆ ದಿಲ್ ಕಿ ಸ್ಕ್ರೀನ್ ಬಹುತ್ ಬಡಿ ಹೇ. ಈ ಸ್ಕ್ರೀನ್ ಭಾಳ ದೊಡ್ಡದಿದೆ. ಅಂಥ ಸ್ಕ್ರೀನ್ ಇನ್ನೂ ಯಾವ ಟೆಕ್ನಾಲಜಿ ಅವರು ಸಹಿತ ಅದನ್ನು ಮಾಡಿಲ್ಲ ಇನ್ನೂ. ಅಭಿ ತಕ್ ಸೈನ್ಸ್ ವಾಲೋನೇ ಭಿ ನೈ ನಿಕಾಲಿ. ನೋಡಿ ಬಾಬಾನೇ ಹೇಳ್ತಾರೆ, ಯಾವ ಸೈನ್ಸ್ನವರು ಸಹಿತ ಅಷ್ಟು ದೊಡ್ಡ ಸ್ಕ್ರೀನನ್ನು, ಇವತ್ತೇನೋ ಬಿಗ್ ಸ್ಕ್ರೀನ್ಗಳಂದ್ರೆ ಅದಕ್ಕೊಂದು ಅಳತೆ ಇರುತ್ತೆ, ಇಷ್ಟು ಇಂಚು, ಇಷ್ಟು ಎತ್ತರ, ಇಷ್ಟಾಗ್ಲದ್ದಂತ. ಶಿವಬಾಬಾ ಏನು ಹೇಳ್ತಾರೆ, ಈ ಸ್ಕ್ರೀನ್ ಅಳತೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಪ್ ದೂರ ನಹಿ ಬೈಟೆ ಹೋ. ಎಷ್ಟು ಬಾಬನಿಗೆ ಎಲ್ಲ ಮಕ್ಕಳ ಮೇಲೆ ಪ್ರತಿಯೊಬ್ಬರ ಸಂಕಲ್ಪನೂ ಬಾಬಾ ಹೆಂಗೆ ನೋಡಿ ಅವ್ರ ಸಂಕಲ್ಪಕ್ಕೆ ಆನ್ಸರ್ ಕೊಡ್ತಾರೆ, ಆ ಮಕ್ಕಳಿಗೆ ಖುಷಿ ಪಡಿಸ್ತಾರೆ. ಭಾಳ ಜನ ಮಕ್ಕಳಿಗೆ ಇರುತ್ತಿದೆ, ನಾವು ಬಾಬಾ ದೂರ ಕೂತ್ಕೊಂಡ್ವಿ ಬಾಬಾ ಅಂತ. ಇಲ್ಲ ಅಂತ ಹೇಳ್ತಾರೆ, ನೀವು ದೂರ ಇಲ್ಲವೇ ಇಲ್ಲ, ಬಾಬಾ ಅವರ ಹೃದಯದಲ್ಲೇ ಕೂತಿದ್ದೀರಾ. ಐಸೆ ಸಮಜ್ತೆ ಹೋ, ಕುರ್ಸಿ ಪರ್ ಬೈಟೆ ಹೋ, ದರಿ ಪರ್ ಬೈಟೆ ಹೋ, ಯಾ ದಿಲ್ ಮೇ ಬೈಟೆ ಹೋ. ನೀವೇ ಕೇಳಿ ಈಗ ಅಂತಾರೆ, ನೀವೇ ನೋಡ್ಕೊಳ್ಳಿ ನಿಮ್ಮನ್ನು, ಚೇರ್ ಮೇಲೆ ಕೂತಿದ್ದೀರೋ, ಕೆಳಗಡೆ ಕೂತಿದ್ದೀರೋ, ಬಾಬನ ಹೃದಯದಲ್ಲಿ ಕೂತಿದ್ದೀರೋ. दृश्य तो बहुत अच्छा सुंदर लग रहा है, फुल पीछे तक भरा हुआ है या कुछ खाली है. बाप दादा देख रहे कि पीछे थोड़ा खाली है, ಹಿಂದೆ ಸ್ವಲ್ಪ ಖಾಲಿ ಇತ್ತಂತೆ. देखो आप लोगों को बाप दादा ने काम दिया था, आप भूल गए होंगे. ನಾನೊಂದು ಕೆಲಸ ಕೊಟ್ಟಿದ್ದೆ, ಬಹುಶಃ ನೀವು ಮರ್ತಿದ್ದೀರಿ, ಆದರೆ ಬಾಪ್ ದಾದನಿಗೆ ನೆನಪಿದೆ ಅದು ಅಂತ ಹೇಳ್ತಾರೆ. ಕೌನ್ ಸಾ ಕಾಮ್, ಯಾವ ಕೆಲಸ ಕೊಟ್ಟಿದ್ರು ಬಾಬಾ ಗೊತ್ತಿದೆಯಾ? ಕ್ರೋಧ ಮುಕ್ತ. ಕೇಳಿದ್ರಲ್ಲ ಹಿಂದೆ, ಕ್ರೋಧ ಮುಕ್ತ ಆಗೋದು. ಆಜ್ ವಾಣಿ ಪೂಛೆಂಗೆ, ಈ ಹಿಂದಿನ ವಾಣಿ ಅದೇ ಕೇಳಿದ್ವಿ ನಾವು, ಇವತ್ತು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಪಹಲಾ ಚಾನ್ಸ್ ಲಿಯಾ ಹೇ ನಾ, ತೋ ಆಜ್ ಕ್ರೋಧ ಮುಕ್ತ ಕಾ ಪೂಛೆಂಗೆ ತೋ ದಿಲ್ ಶಿಕಸ್ತ್ ಹೋ ಜಾಯೆಂಗೆ. ಈಗ ಚಾನ್ಸ್ ತೊಗೊಂಡಿದ್ದೀರಿ, ಫಸ್ಟ್ ಚಾನ್ಸು, ಇವತ್ತೇ ಕ್ರೋಧದ ಬಗ್ಗೆ ಕೇಳಿದರೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಸಬ್ ಫೀಲ್ ಆಗ್ಬೋದು. ಬಾಪ್ दादा को रिज़ल्ट पता है, पूछेंगे आप लोगों से भी, वहाँ से रिज़ल्ट मंगाएंगे. आज छोड़ देते हैं तो काम दिया था. ಈಗ ಬಾಬಾ ಹೇಳ್ತಾರೆ, ಇವತ್ತು ಆ ವಿಷಯದ ಬಗ್ಗೆ ಬಿಡ್ತೀನಿ, ಕ್ರೋಧದ ಬಗ್ಗೆ. ನೀವೆಷ್ಟು ಕ್ರೋಧ ಮುಕ್ತರಾಗಿದ್ದೀರಿ, ಇದೆಲ್ಲ ರಿಸಲ್ಟನ್ನು ನಾನು ಇವತ್ತಲ್ಲ ನಾಳೆ ಕೇಳ್ತೀನಿ. ಎಲ್ಲ ಕಡೆಯಿಂದ ನಾನು ಬಾಬಾ ಹೇಳ್ತಾರೆ ರಿಸಲ್ಟ್ ತರಿಸ್ಕೊಳ್ತೀನಿ. ಇವತ್ತು ನಾನು ಆ ವಿಷಯದ ಬಗ್ಗೆ ಅಲ್ಲ, ನಾನೊಂದು ಕೆಲಸ ಕೊಟ್ಟಿದ್ದೆ, ಏನಂದರೆ 9 लाख ತಯಾರು ಕರ್ಕೆ ದಿಕ್ಕಾವೋ. 9 ಲಕ್ಷ ಏನು ಮಾಡಬೇಕಾಗಿದೆ, ಬಾಬಾವ್ರ ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ. ಯಾದ್ ಹೇ, ಹರ್ ಝೋನ್ ಕೋ ಕಹಾತ. ಯಾವ ಝೋನಿಗೆ ಹೇಳಿದ್ರೇನೋ ಬಾಬಾ ಅಲ್ಲ, ಇದು ಎಲ್ಲ ಝೋನ್ನವ್ರಿಗೂ ಬಾಬಾ ಹೇಳಿದರು. ತೊ ಕಿಸ್ ಝೋನ್ನೇ 9 लाख ತಯಾರು ಕಿಯೇ ಹೇ ಅಂತ ಕೇಳ್ತಿದ್ದಾರೆ ಬಾಬಾ ತುಂಬಿದ ಸಭೆಯಲ್ಲಿ. ಬಂಗಾಲ್ ಬಿಹಾರ್ ಕ ಸೇವಾ ಕ ಟರ್ನ್ ಹೇ. ಇದು ಆ ಬಾಬಾ ಈ ಮುರಳಿ ನುಡಿಸುವಾಗ ಬಂಗಾಲ್ ಬಿಹಾರ್ ಅವರಿದ್ದರು. तो बंगाल बिहार ने 9 लाख तैयार किया है, चुप है, बोलते नहीं है, ಎಲ್ಲ ಸೈಲೆಂಟ್ ಆಗಿದ್ರು. चलो एक जोन नहीं, सभी जोन ने, देश विदेश वालों ने मिलकर 9 लाख तैयार किया है. ಬೇಡ ಒಂದು ಝೋನಿಗೆಲ್ಲ, ಇಲ್ಲಿ ಎಲ್ಲರೂ, ಎಲ್ಲ ದೇಶ ವಿದೇಶ ಭಾರತ ಎಲ್ಲ ಝೋನ್ನವರಿಗೂ ಕೇಳ್ತಾರೆ ಬಾಬಾವರು. ಎಲ್ಲರೂ ಸೇರಿಸಿ 9 ಲಕ್ಷ ಜನಕ್ಕೆ ಸಂದೇಶ ಕೊಟ್ಟಿದ್ದೀರಾ, ಬಾಬಾವ್ರ ಮಕ್ಕಳು ತಯಾರಾಗಿದ್ದಾರಾ? ವಿದೇಶ ವಾಲೆ ಬತಾವು, ಫಾರಿನರ್ಸ್ ಕೇಳ್ತಾರೆ, ನೀವು ಹೇಳಿ 9 ಲಕ್ಷ ರೆಡಿ? बाप दादा तो अपनी डेट फिक्स करते हैं और उसी फिक्स डेट पर आते हैं. ನಾನು ನೋಡಿ
ಒಂದು ಡೇಟ್ ಫಿಕ್ಸ್ ಮಾಡಿದ್ದೀನಿ ಅಂದರೆ ಅದೇ ಡೇಟಿಗೆ ನಾನು ಬರ್ತೀನಿ. आप भी सब बातों की डेट ಫಿಕ್ಸ್ करते हो. ನೀವು ಯಾವುದೇ ಒಂದು ವಿಷಯಕ್ಕೆ ಅಂತಂದರೆ ಇಷ್ಟರೊಳಗೆ ಇದೇ ಡೇಟ್ ಒಳಗೆ ಅದು ಆಗಬೇಕು ಅಂತ ಒಂದು ಡೇಟ್ ಫೈನಲ್ ಮಾಡ್ಕೊಳ್ತೀರೋ ಇಲ್ವೋ ಅಂತಾರೆ ಬಾಬುರು. ಯಾ ಹಾಲ್ ಕಬ್ ತಕ್ ಬನೇಗಾ, ಫಂಕ್ಷನ್ ಕಬ್ ಹೋಗಾ, ಯಾ ಡೇಟ್ ಫಿಕ್ಸ್ ಕರ್ತೆ ಹೋನ. ಒಂದೇನೋ ಒಂದು ಕಾರ್ಯ ಮಾಡ್ತಿದ್ದೀರಂದರೆ ಇಷ್ಟರೊಳಗೆ ಇದಕ್ಕೆ ಏನಾಗಬೇಕು, ಕನ್ಸ್ಟ್ರಕ್ಷನ್ ಆಗಬೇಕು, ಇಷ್ಟರೊಳಗೆ ಈ ಫಂಕ್ಷನ್ ಆಗಬೇಕು, ಅಥವಾ ಇಷ್ಟರೊಳಗೆ ಇದಾಗಬೇಕಂತ ಒಂದು ಇಟ್ಕೊಂಡಿರ್ತಿರ್ತಾನೆ ಒಂದು ಡೇಟ್ ಅಂತಾರೆ ಬಾಬುರು. ಕ್ಯಾ ಸೋಚಾ ಹೇ, ಏನು ಡೇಟ್, 9 ಲಕ್ಷ ಇಂತಿಷ್ಟು ಸಮಯದೊಳಗೆ ನಾವು ಮಾಡ್ತೀವಿ ಅಂತ ಏನಾರ ಡೇಟ್ ಫೈನಲ್ ಮಾಡ್ಕೊಂಡಿದ್ದೀರಾ? कोई डेट है या अभी ಫಿಕ್ಸ್ ನೈ ಕಿಯಾ ಹೇ, ಅಥವಾ ಡೇಟ್ ಏನಾರ ಒಂದು ಫೈನಲ್ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೂ ಅದರ ಬಗ್ಗೆ ವಿಚಾರಣೆ ಮಾಡಿಲ್ಲ? ಯಾವಿ ಬಾಪ್ ಕರೆ, ಆ ಡೇಟನ್ನು ಯಾರು ಹೇಳಬೇಕು? ಬಾಬಾನೇ ಹೇಳಬೇಕಾ? ಕರ್ನಾ ಆಪ್ಕೋ ಹೇ, ಮಾಡಬೇಕಾದವ್ರು ನಾವು ಅಂದಮೇಲೆ ನಾವು ತಾನೇ ಡೇಟ್ ಹೇಳಬೇಕಾಗಿರೋದು. ಬಾಪ್ ದಾದಾ ತೋ ಕಹೆಂಗೆ ಕಿ ಶುಭ ಕಾರ್ಯ ಮೇ ದೇರಿ ನೈ ಕರೋ, ಫಿರ್ ಕ್ಯಾ ಕರೆಂಗೆ. ಶುಭ ಕಾರ್ಯವನ್ನು ಲೇಟ್ ಮಾಡಬಾರ್ದಂತೆ, ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರೆ. ಚಲೋ ಇಸ್ ಸೀಸನ್ಗೆ ಎಂಡ್ ಮೇ ತೋ ಹೋ ಜಾಯೆ ತೋ ಅಚ್ಚಾ ಹೇ. ಇದಿನ್ನು ಡಿಸೆಂಬರ್ ತಿಂಗಳು ಅಲ್ವಾ, ಬಾಬಾ ಅವಾಗೇನು ಹೇಳಿದ್ರು, ಡಿಸೆಂಬರ್ದೇ ವಾಣಿ ಇತ್ತು, ಅದಕ್ಕೆ ನವಂಬರ್ ತಿಂಗಳಲ್ಲಿ ಬಾಬಾ ನುಡಿಸಿದ್ರು. ಅದಕ್ಕೆ ಇನ್ನೂ ಸೀಸನಲ್ಲಿ ಕೆಲವಾರು ಟೈಮ್ ಬರ್ತೀನಲ್ಲ, ಈ ಸೀಸನ್ ಮುಗಿಯೋದ್ರೊಳಗಾದರೂ 9 ಲಕ್ಷ ತಯಾರಾಗ್ತಾರ. ಇತ್ತನಿ ಹಿಮ್ಮತ್ ಹೇ, सिर्फ दाता बन जाओ. अगर दाता बनेंगे तो दाता की भावना से आपकी रॉयल फैमिली और समीप वाली प्रजा बहुत जल्दी बनेगी. ದಾತ ಆಗಿಬಿಡಿ ಸಾಕು ಅಂತಾರೆ ಬಾಬುರು. ದಾತ ಆಗಿ ದೇತೆ ಚಲೋ ಅಂತ ಹೇಳ್ತಾರೆ. ಆವಾಗ ನಿಮ್ಮ ರಾಯಲ್ ಫ್ಯಾಮಿಲಿಯಲ್ಲಿ ಬರೋರು ಯಾರು, ಸಮೀಪ ಪ್ರಜೆಗಳಾಗಿ ಬರೋರು ಯಾರು, ಅವರೆಲ್ಲ ಬೇಗ ಬೇಗ ರೆಡಿ ಆಗಿಬಿಡ್ತಾರೆ. ವಲೋಕ್ತು ಇಂತಜಾರ್ ಕರ್ರೆ, ಅವರು ಕಾಯ್ತಾ ಇದ್ದಾರೆ. ಅವ್ರು ಯಾರಂತ ನಮಗೆ ಗೊತ್ತಿಲ್ಲ, ಅವರಿಗೆ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಸಂದೇಶ ಕೊಡ್ತಾ ಹೋಗ್ರಿ ಅಂತ ಹೇಳ್ತಾರೆ ಬಾಬುರು. ಸಿರ್ಫ್ ಸದಾ ದಾತ ಬನ್ನೇಕಿ ದೇರಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಹುಮ್ಮಸ್ಸು, ಉತ್ಸಾಹ, ಉಮಂಗ್ ಅಥವಾ ದಾತ ಆಗಿ ಮಾಡುವಂಥ ಏನಿದೆಯಲ್ಲ ಪ್ರಕ್ರಿಯೆ, ಅದು ನಮ್ಮದು ಕಂಟಿನ್ಯೂಸ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬುರು. ಮಹಾನ್ ಸಹಯೋಗಿ ಬನ್ನೇಕಿ ದೇರಿ ಹೇ. ನಾವೇನಾಗಬೇಕೀಗ ಮಹಾನ್ ಸಹಯೋಗಿ ಅಂದರೆ ಬರೀ ಸಹಯೋಗಿ ಅನ್ನಲಿಲ್ಲ, ಮಹಾನ್ ಸಹಯೋಗಿ ಅಂದರೆ ನಿರಂತರ ಅಂತ ಹೇಳ್ತಾರೆ ಬಾಬುರು. ज़्यादा खजाना स्वयं प्रति व सिर्फ स्वयं की सेवाओं की प्रति लगाते हो. ಆ ಮಹಾನ್ ಸಹಯೋಗಿ ಯಾಕೆ ಆಗ್ತಿಲ್ಲ ನಾವಂದರೆ, ಹೆಚ್ಚಿನ ಖಜಾನೆಗಳನ್ನು ಸ್ವ ಉನ್ನತಿಗೆ, ಸ್ವ ಪುರುಷಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀವಿ. अपनी अपनी सेवाओं की ड्यूटीज में ज़्यादा समय लगाते हो. महान दाता बन, बेहद के दाता बन, वर्ल्ड के गोले पर खड़े हो, ಬೇಹದ್ ಕಿ ಸೇವಾ ಮೇ ವೈಬ್ರೇಷನ್ ಫೈಲಾವು. ಮಹಾದಾತ ಆಗಿ, ಬೇಹದ್ದಿನ ದಾತ ಆಗಿ, ಬಾಬಾ ಏನು ಹೇಳ್ತಾರೆ, ವರ್ಲ್ಡ್ ವಿಶ್ವದ ಗೋಲ ಇದೆಯಲ್ಲ ಅದರ ಮೇಲೆ ನಿಂತು ಬೇಹದ್ದಿನ ಸೇವೆ ವೈಬ್ರೇಷನ್ ಥ್ರೂ ಮಾಡಿ ಅಂತ ಹೇಳ್ತಾರೆ. ವಿಶ್ವರಾಜ ಆಗಬೇಕೋ ಬೇಡವೋ ಅಂತಾರೆ ಬಾಬುರು. ಅಥವಾ ಝೋನ್ ಕೆ ಬಾ ಅಪ್ನೆ ಅಪ್ನೆ ಡ್ಯೂಟೀಸ್ ಕಿ ಸರ್ಕಲ್ ಮೇ ರಾಜ ನೈ ಬನ್ನ ಹೇ. ಬಾಬಾ ಏನು ಹೇಳ್ತಾರೆ, ನಾವೆಲ್ಲಿದ್ದೀವಿ ಆ ಕ್ಷೇತ್ರ ಸಾಕಪ್ಪ, ಅಲ್ಲಿಗೆ ನಾನು ರಾಜ, ಅಥವಾ ಝೋನು ನಮ್ಮದು ಡ್ಯೂಟಿದೇನೊಂದು ಅಂದರೆ ಸೇವಾ ಕ್ಷೇತ್ರ ಏನಿರುತ್ತಲ್ಲ ಅಷ್ಟಕ್ಕೆ ಸೀಮಿತ ರಾಜರಾಗಬೇಡಿ, ವಿಶ್ವ ಕಲ್ಯಾಣಕಾರಿಗಳಾಗಿ ಬೇಹದ್ದಿನಲ್ಲಿ ಬನ್ನಿ. ಬೇಹದ್ದಿನಲ್ಲಿ ಹೋಗೋದ್ರಿಂದ ಹದ್ದಿನ ಮಾತುಗಳೆಲ್ಲ ಆಟೋಮೆಟಿಕಲಿ ಏನಾಗ್ತವೆ, ಸಮಾಪ್ತಿಯಾಗ್ಬಿಡ್ತವೆ. ಮನೋಬಲ್ ಬಹುತ್ ಶ್ರೇಷ್ಠ ಬಲ ಅಂತಾರೆ ಬಾಬುರು. ಅದನ್ನು ಯೂಸ್ ಮಾಡಬೇಕಂತ ಹೇಳ್ತಾರೆ. ವಾಣಿ ಸಂಬಂಧ ಸಂಪರ್ಕ ಉಸಸೆ ಸೇವಾ ಮೇ ಬ್ಯುಸಿ रहते हो. ವಾಣಿಯಿಂದ ಬಾಬಾ ಹೇಳ್ತಾರೆ, ವಾಚ ಸೇವೆ ಕೆಲವರು ಚೆನ್ನಾಗಿ ಮಾಡ್ತಾರೆ, ಸಂಪರ್ಕದಲ್ಲಿ ಭಾಳ ಮಧುರ ವ್ಯವಹಾರ ಮಾಡ್ತೀರಿ, ಇದರಲ್ಲೆಲ್ಲ ಬ್ಯುಸಿ ಇರ್ತೀರಿ. ಈಗ ಮನೋಬಲ ಹೆಚ್ಚಿಸ್ರಿ, ಸಕಾಶ್ ವೈಬ್ರೇಷನ್ ಬೇಹದ್ದಿನ ಸೇವೆಯಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ವಾಣಿ, ನಿಮ್ಮ ಸಂಬಂಧ, ಸಹಯೋಗ ಎಲ್ಲ ಮಾಡ್ತಾ ಇದ್ದೀರಿ, ಅದು ಮನೋಬಲದಿಂದ ಮಾಡಿ. ಮನೋಬಲದಿಂದ ಬೇಹದ್ದಿನ ಸೇವೆ ಏನಾಗ್ತಾ ಹೋಗುತ್ತೆ, ಬೇಹದ್ದಿನಲ್ಲಿ ಅದು ವೃದ್ಧಿ ಆಗ್ತಾ ಬೇಹದ್ಕಿ ವೃತ್ತಿಯಿಂದ, ಮನೋಬಲದಿಂದ ವಿಶ್ವಕ್ಕೆ ಏನು ಕೊಡಬೇಕಂತಾರೆ ಬಾಬವರು, ನಿಮ್ಮ ಶ್ರೇಷ್ಠ ಸ್ಥಿತಿಯಿಂದ ವೈಬ್ರೇಷನ್ ಕೊಡಿ. बाबा के साथ परंदाम की स्थिति में स्थित हो, थोड़ा समय भी यह सेवा की तो आपको उसकी प्रारब्ध कई गुಣ ज़्यादा मिलेगी. ಮನೋಬಲದಿಂದ ಮಾಡೋ ಸೇವೆ ಎಲ್ಲಕ್ಕಿಂತ ಹೆಚ್ಚು ಪ್ರಾಪ್ತಿಯನ್ನು ಕೊಡುವಂಥದ್ದು. ಅದಕ್ಕೇನು ಹೇಳಿದ್ರು, ಮನೋಬಲದಿಂದ ವಿಶ್ವದ ಗ್ಲೋಬ್ನ ಮೇಲೆ ಶ್ರೇಷ್ಠ ಸ್ಥಿತಿಯಲ್ಲಿದ್ದು ಬಾಬಾವ್ರ ಜೊತೆಗೆ ಪರಂಧಾಮದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು, ನೀವು ಸ್ವಲ್ಪ ಸಮಯವೂ ಈ ಥರ ವೈಬ್ರೇಷನ್ ಕೊಡುವಂಥ ಕಾರ್ಯ ಮಾಡಿದ್ದೇ ಆದರೆ, ಸೇವೆ ಮಾಡಿದ್ದೇ ಆದರೆ ಅದರ ಫಲ ಪ್ರಾಪ್ತಿ
ಎಷ್ಟೋ ಪಟ್ಟು ಹೆಚ್ಚು. ಒಂದಕ್ಕೊಂದಲ್ಲ ಅಂತಾರೆ ಬಾಬಾರು, 1:1 ಅಲ್ಲ, ಅದು ಭಾಳ ಕೈ ಗುಣ ಅಂತ ಹೇಳ್ತಾರೆ ಬಾಬಾರು. ಆಜ್ಕಲ್ ಕೆ ಸಮಯ और ಸರ್ಕಮ್ಟೆನ್ಸ್ ಕೆ ಪ್ರಮಾಣ ಅಂತಿಮ ಸೇವಾ ಯಹಿ ಮನಸ ಮನೋಬಲ್ ಕಿ ಸೇವಾ ಹೈ. ಈಗೇನು ಯಾವುದ್ರದ್ದು ಅವಶ್ಯಕತೆ ಇದೆ ಅಂದರೆ ಇದೇ ಮನಸ ಮನೋಬಲದ ಸೇವೆ. ಇದರ ಅಭ್ಯಾಸ ಈಗಿಂದಲೇ ಮಾಡಬೇಕು. ವಾಣಿಯಿಂದ ಸಂಬಂಧ ಸಂಪರ್ಕದಿಂದ ಸೇವೆ ಮಾಡ್ತಾ ಬಂದಿದ್ದೀರಿ, ಆದರೆ ಈಗ ಮನಸಾ ಸೇವೆದು ಭಾಳ ಬಾಬಾ ಏನು ಹೇಳ್ತಾರೆ, ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ. ಅದಕ್ಕೆ ಕ್ಯಾ ಕರ್ನಾ ಸಮಜಾ ಅಂತ ಹೇಳ್ತಿದ್ದಾರೆ ಬಾಬರು. ಮನಸಾ ಸೇವೆ ಮಾಡಿ, ವಹಿ ರಂಗತ್ ದಿಕ್ಕಾಯಂಗೆ ಜೋ ಸ್ಥಾಪನೆ ಕೆ ಆದಿ ಮೇ ಬಾಬಾ ಕಿ ಮನಸಾ ದ್ವಾರ ರೂಹಾನಿ ಆಕರ್ಷಣೆ ने बच्चों को आकर्षित किया. ಮನಸಾ ಸೇವೆ ಮಾಡೋದ್ರಿಂದ ಏನು ನಾವು ರಿಸಲ್ಟ್ ನೋಡ್ಬೋದು ಅಂದರೆ, ಯಜ್ಞದ ಆದಿಯಲ್ಲಿ ಹೆಂಗೆ ಬಾಬಾ ಮನಸಾ ಥ್ರೂನೇ ತಾನೇ ಎಲ್ಲರಿಗೂ ಟಚಿಂಗ್ ಕೊಟ್ಟಿರೋದು. ಮನಸಾ ಸೇವೆಯಿಂದಲೇ ತಾನೇ ಆತ್ಮಿಕ ಆಕರ್ಷಣೆ ಅವರಲ್ಲಿ ಹೆಚ್ಚಿಸಿ ಬಾಬನ ಕಡೆ ಬರುವಂತೆ ಮಾಡಲಾಗಿದ್ದು. ಹೀಗೆ ಮನಸಾ ಸೇವೆಯ ಫಲ ಏನಿದೆಯಲ್ಲ, ಬಾಬಾ ಹೇಳ್ತಾರೆ ಫಲಸ್ವರೂಪ ಅಭಿ ಭಿ ದೇಖ್ ರಹೆ ಹೋ ಕಿ ವಹಿ ಆತ್ಮ ಅಬ್ ಭಿ ಫೌಂಡೇಶನ್ ಹೇ. ಮನಸಾ ಸೇವೆಯಿಂದ ಹುಟ್ಟಿಕೊಂಡ ಆತ್ಮಗಳು ಈಗಲೂ ಯಜ್ಞಕ್ಕೇನಾಗಿದ್ದಾರೆ, ಫೌಂಡೇಶನ್ ಆಗಿದ್ದಾರೆ. ಡ್ರಾಮಾ ಅನುಸಾರ ಯಾ ಬಾಪ್ ಕಿ ಮನಸಾ ಆಕರ್ಷಣ ಕ ಸಬೂತ್ ಹೇ. ಯಜ್ಞದ ಆದಿರತ್ನಗಳು ನೋಡಿ, ಎಷ್ಟೆಲ್ಲ ಏಳು ಬೀಳುಗಳು ಕಂಡರೂ ಸಹಿತ ಅವ್ರದ್ದು ಏನಾರ ನಶೆ ನಿಶ್ಚಯ, ಬಾಬವ್ರ ಮೇಲಿನ ಪ್ರೀತಿ ಅಥವಾ ಮಾಡುವಂಥ ಸೇವೆ ಅಥವಾ ಧಾರಣೆ ಯಾವುದರಂದಲೂ ಒಂದು ಗುಲುಗುಂಜಿಯಷ್ಟು ಅವ್ರದ್ದು ಕಮ್ಮಿ ಇಲ್ಲ. ಇನ್ನೂ ಏನಿದ್ದಾರೆ ಅವರು ಮಾಯೆಗೆ ವಶವಾಗಲಿಲ್ಲ, ಖಾಯಮ್ಮಾಗಿ ಬಾಬನ ಮಗು ಆಗಿದ್ದಾರೆ ಅಂದರೆ ಅದು ಆದಿಯಲ್ಲಿ ಬಾಬನ ಮನಸಾ ಸೇವೆಯ ಪ್ರತಿಫಲ. ಅದಕ್ಕೆ ತಂದೆ ಹೇಳ್ತಾರೆ ಸಬೂತ್ ನೋಡ್ತೀರಿ ಅವರೆಷ್ಟು ಪಕ್ಕಾ ಇದ್ದಾರೆ. ತೊ ಅಂತ್ ಮೇ ಬಿ ಅಭಿ ಬಾಪ್ಗೆ ಸಾಥ್. ಈಗ ಅಂತಿಮ ಸಮಯ ಬಂದಿದೆ. ಈಗ ನಾವು ತಂದೆ ಜೊತೆಗೆ ನಮ್ಮ ಮನಸಾ, ಬಾಬಾ ಏನು ಹೇಳ್ತಾರೆ, ಮನಸಾ ಮುಖಾಂತರ ಆತ್ಮೀಯ ಆಕರ್ಷಣೆ. ಮನಸಾ ಸೇವೆ ಅಂದರೆ ಆತ್ಮೀಯ ಆಕರ್ಷಣೆ ಎಲ್ಲಿದೆ? ಬಾಬಾ ಹೇಳ್ತಾರೆ ಇಲ್ಲಿ ಪ್ಯೂರಿಟಿ ಇದೆ, ಶ್ರೀಮತದ ಪಾಲನೆ ಇದೆ. ಯಾರು ಮಾಸ್ಟರ್ ದಾತ ಆಗಿ ಅವರಿವರನ್ನು ನೋಡದೆ ನಾನು ಮಾಡಬೇಕು, ಮುಜೆ ಕರ್ನಾ ಹೇ ಅನ್ನುವಂತಹ ಒಂದು ಏನಿದಾರಲ್ಲ ವಿಧೇಯತೆಯಿಂದ ಶುಭಾಬನ್ ಶ್ರೀಮತ ಅಂತ ಮಾಡ್ತಾರಲ್ಲ, ಆ ಆತ್ಮಗಳೇನು ಮಾಡ್ತಾರೆ, ರೂಹಾನಿ ಆಕರ್ಷಣಿಸಿ ಆತ್ಮರುಗಳ ಸೇವೆಯನ್ನು ಮಾಡ್ತಾರೆ. ಆ ಸಮಯ ಕಡಿಮೆ ಇದೆ. ಬಾಬಾ ಹೇಳ್ತಾರೆ ಕಡಿಮೆ ಸಮಯದಲ್ಲಿ ಕಡಿಮೆ ಪರಿಶ್ರಮದಲ್ಲಿ ಬ್ರಾಹ್ಮಣ ಪರಿವಾರದ ವೃದ್ಧಿಗೆ ನಾವೀಗ ನಿಮಿತ್ತರಾಗಬೇಕು. ವಹಿ ಪೆಹಲೆ ವಾಲಿ ರಂಗತ್ ಅಂತ್ ಮೇ ಬಿ ಆಯಂಗೆ. ಫಸ್ಟ್ ಏನು ನಡೆದಿತ್ತಲ್ಲ ದೃಶ್ಯಗಳು ಮತ್ತು ಅವೇ ಅಂತ್ಯದಲ್ಲಿ ಮತ್ತೆ ರಿಪೀಟ್ ಆಗ್ತವೆ, ನೋಡ್ತೀರಾ. जिसे आदि में ब्रह्मा बाबा को साधारण ना देख श्री कृष्ण के रूप में अनुभव करते थे. ಸಾಧಾರಣ ಅಂತ ಯಾರು ನೋಡ್ತಿದ್ದಿಲ್ಲ, ಬಾಬಾ ನೋಡಿದ್ರೆ ಎಷ್ಟೋ ಜನರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಅದಕ್ಕೆ ಸಾಧಾರಣ ರೂಪ ಕಾಣ್ತಾನೇ ಇದ್ದಿಲ್ಲ. ಸಾಕ್ಷಾತ್ಕಾರ ಅಲಗ್ ಚೀಸೆ. ಸಾಕ್ಷಾತ್ಕಾರ ಅಂತ ಎಲ್ಲರಿಗೂ ಆಗಿಲ್ಲ, ಬಾಬಾ ನೋಡಿದರೆ ಅವರಿಗೆ ಅದು ಸಾಧಾರಣ ವ್ಯಕ್ತಿ ಕಾಣ್ತಾನೇ ಇದ್ದಿಲ್ಲ. ಲೇಕಿನ್ ಸಾಕ್ಷಾತ್ ಸ್ವರೂಪ ಮೇ ಶ್ರೀಕೃಷ್ಣ ದೇಖ. ಸಾಕ್ಷಾತ್ಕಾರ ಬೇರೆ, ಸಾಕ್ಷಾತ್ ರೂಪ. ಸಾಕ್ಷಾತ್ಕಾರದಲ್ಲಿ ಅದೇನಾಗಿರುತ್ತೆ, ಕನಸೇನೋ ಅನಿಸುತ್ತೆ. ಸಾಕ್ಷಾತ್ ಅಂದರೆ ಅದು ಕನಸಲ್ಲ, ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ. ಹೇಳ್ತೀವಲ್ಲ, ಸಾಕ್ಷಾತ್ ನನ್ನ ಎದುರಿಗೆ ಬಂದು ನಿಂತಿದ್ರಿ ಅಂತ. ಹಂಗೆ ಬ್ರಹ್ಮ ಬಾಬಾ ಹೇಗೆ ಕಾಣ್ತಿದ್ರು ಅವರಿಗೆ ಅಂದರೆ, ಶ್ರೀಕೃಷ್ಣ ಕಾಣ್ತಾ ಇದ್ದ. ಶ್ರೀಕೃಷ್ಣನನ್ನು ನೋಡ್ತಾ ಇದ್ರು. ಖಾತೆ ಪೀತೆ ಚಲತೆ ತೆ ಐಸಾ ಹೈ ನಾ. तो स्थापना की एक बाप ने किया, अंत में आप बच्चे भी आत्माओं के आगे साक्षात देवी देवता दिखाई देंगे. ಒಬ್ಬ ತಂದೆ ಮಾತ್ರ ಇದ್ರವಾಗ. ಈಗ ನೀವಿಷ್ಟೆಲ್ಲ ಬಾಬನ ಮಕ್ಕಳಿದ್ದೀರಿ, ನೀವೆಲ್ಲ ದೇವಿ ದೇವತೆಗಳ ರೂಪದಲ್ಲಿ ಅಂತಿಮದಲ್ಲಿ ಕಂಡು ಬರ್ತೀರಿ. ವ ಸಮझेंगे ही नहीं कि यह कोई ಸಾಧಾರಣ ಹೇ. ನಿಮ್ಮನ್ನು ಅವಾಗ ಯಾರು ಸಾಧಾರಣ ಇವತ್ತು ಗೊತ್ತಿಲ್ಲ ಅವರಿಗೆ, ನಾಳೆ ಅವ್ರು ನಿಮ್ಮನ್ನೆಲ್ಲ ದೇವಿ ದೇವತೆಗಳ ರೂಪದಲ್ಲಿ ನೋಡ್ತಾರೆ. ನೀವು ಸಾಧಾರಣರಂತ ಅವ್ರಿಗೆ ಅನಿಸೋದೇ ಇಲ್ಲ. वही पूज्यपन का प्रभाव अनुभव करेंगे, तब बाबा सहित आप सभी के प्रत्यक्षता का पर्दा खुलेगा ಅಂತ ಹೇಳ್ತಾರೆ. ಆಗ ಬಾಬನ ಸಮೇತ ನಮ್ಮೆಲ್ಲರ ಪ್ರತ್ಯಕ್ಷತೆಯ ತೆರೆ ಓಪನ್, ಅದು ಸರಿಸಲಾಗುತ್ತೆ ಅಂತ ಹೇಳ್ತಾರೆ. ಅಭಿ ಅಕೇಲೆ ಬಾಪ್ ಕೋ ನಹಿ ಕರ್ನಾ ಹೇ, ಬಚ್ಚೋಂ ಕೆ ಸಾಥ್ ಪ್ರತ್ಯಕ್ಷ ಹೋನಾ ಹೇ. ಒಬ್ಬ ತಂದೆ ತಾನೊಬ್ಬ ಲೋಕದ ಮುಂದೆ ಬಂದೇನು ಮಾಡಬೇಕಾಗಿದೆ, ನನ್ನ ಮಕ್ಕಳ ಸಮೇತ ಎಲ್ಲರೆದುರಿಗೆ ಪ್ರತ್ಯಕ್ಷ ಆಗ ಬಯಸ್ತೀನಿ. ಜೈಸೆ ಸ್ಥಾಪನಾ ಮೇ बाबा के साथ विशेष ब्राह्मण भी स्थापने के निमित्त बने, ऐसे समाप्ति के समय भी आप ಬಾಬಾ ಹೇಳ್ತಾರೆ ಹೆಂಗೆ ಆದಿಯಲ್ಲಿ ಬ್ರಾಹ್ಮಣರು ನೀವು ಮಕ್ಕಳು ಸ್ಥಾಪನೆಗೆ ನಿಮಿತ್ತರಾಗಿದ್ದರು, ಹಾಗೆ ಈ ಸಮಾಪ್ತಿಯ ಸಮಯದಲ್ಲೂ ಬಾಬನ ಜೊತೆಗೆ ಅನನ್ಯ ಮಕ್ಕಳು
ದೇವ ಸ್ವರೂಪದಲ್ಲಿ ಸಾಕ್ಷಾತ್ ಅನುಭವ ಆಗುತ್ತೆ. ಬಾಬಾ ಹೇಳಿದ್ದಾರೆ ಆಗುತ್ತೆ ತಾನೆ, ಯಾಕೆಂದರೆ ಬಾಬಾ ಹೇಳ್ತಿದ್ದಾರೆ, ಬಾಬಾ ತ್ರಿಕಾಲ ಜ್ಞಾನಿ ಇದ್ದಾರೆ. इसके लिए यही जो आज सुनाया अभी से प्रारब्ध स्वरूप में स्थित रहो. ಅಂತಿಮದಲ್ಲಿ ಹೆಂಗೂ ಆಗೇ ಆಗುತ್ತೆ. ಅವಾಗ ಬಾಬಾ ಹೇಳ್ತಾರೆ ಆಟೋಮೆಟಿಕ್ ಟೈಮ್ ಮಾಡಿಸುತ್ತೆ ಅಲ್ಲ, ನಾವು ಈಗಿಂದಲೇ ಆ ಒಂದು ಏನು ಹೇಳ್ತಾರೆ ದೇವತಾ ಸ್ವರೂಪ, ದೇವಿ ದೇವತೆಗಳು ಜನರಿಗೆ ಕಾಣ್ತಾರೆ, ಸಾಧಾರಣ ರೂಪ ಕಾಣಲ್ಲ ಅಂತಾರೆ. ಈಗಿಂದ ಆ ಅನುಭವ ಅನುಭೂತಿಯನ್ನು ಸ್ವಯಂ ಬಾಬಾ ಹೇಳ್ತಾರೆ ಮಾಡಿ ಸಮझा ಅಂತ ಹೇಳ್ತಾರೆ ಬಾಬಾವರು, ತಿಳಿತಾ. ಅದಕ್ಕೆ ಚೋಟಿ ಚೋಟಿ ಬಾತೋಂಕೋ ಸಬ್ ಉಂಚೆ ಜಾವು. ಬಾಬಾ ಹೇಳ್ತಾರೆ ಚೋಡೋ ಚೋಟಿ ಚೋಟಿ ಬಾತೋಂಕು, ಈ ಸಣ್ಣ ಸಣ್ಣ ಮಾತುಗಳನ್ನು ಬಿಡಿ, ಅದು ಇದು ಹಾಗೆ ಹೀಗೆ ಅವರು ಇವರು ಅಂತ ನೋಡೋಕ್ಕೆ ಹೋಗಬೇಡ್ರಿ. ಸಬ್ ಉಂಚೆ ಬಾಬಾ ಏನು ಹೇಳ್ತಾರೆ, ಈಗ ಎಲ್ಲರೂ ಏನಾಗಬೇಕು ಅವು ಉಂಚೆ ಬಾಬಾ ಹೇಳ್ತಾರೆ ಜಾವು ಅಂತಾರೆ, ಅದು ಬಿಟ್ಟು ಮೇಲಕ್ಕೆ ಹಾರ್ರಿ ಅಂತ ಹೇಳ್ತಾರೆ. ವಿಶೇಷ ಪ್ರಾರಬ್ಧ ಸ್ವರೂಪದ ಸಾಕ್ಷಾತ್ಕಾರ ನಾನು ಮಾಡ್ಕೊಳ್ಬೇಕು, ಬೇರೆಯವ್ರಿಗೂ ಮಾಡಿಸ್ಬೇಕು ಅಂತ ಬಾಬಾ ಹೇಳ್ತಾರೆ, ಸಮझा ಅಂತ ಹೇಳ್ತಾರೆ. ಅಭಿ ಸಭಿ ಅಪ್ನೆ ಅನಾದಿ ಸ್ವರೂಪ ಮೇ ಏಕ್ ಸೆಕೆಂಡ್ ಮೇ ಸ್ಥಿತ್ ಹೋ ಸಕ್ತೆ ಹೋ. ಅನಾದಿ ಸ್ವರೂಪ ಯಾವುದು ನಮ್ಮದು? ಮೂಲ ಸ್ವರೂಪ, ಆತ್ಮಸ್ವರೂಪ ತಾನೆ. ಯಾಕೆಂದರೆ ಅಂತಿಮದಲ್ಲಿ 1 ಸೆಕೆಂಡ್ನಲ್ಲಿ ಬಾಬಾ ಹೇಳ್ತಾರೆ ಸಿಟಿ ಭಜನೆ ವಾಲಿ ಹೇ, ಒಂದೇ ಸೆಕೆಂಡ್ ಅದು. 1 ಸೆಕೆಂಡ್ ಅಂದರೆ ಎಷ್ಟು ಹೊತ್ತೇಳಿ, ಕಂಡ್ರಪೆ ಹಿಂಗೆ ಬಡದು ತೆಗೆದ್ರೆ 1 ಸೆಕೆಂಡ್ ಹೋಗೇ ಬಿಡ್ತದೆ. ಅದಕ್ಕೆ ಅಭಿಸೆ ಅಭ್ಯಾಸ ಕರು, ಲಾಸ್ಟಿಗೆ ಎಲ್ಲ ಮಾಡ್ತೀನಿ ಅಂತ ಪೆಂಡಿಂಗ್ ಇಡೋರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಈಗ ನಿತ್ಯ ಪ್ರಾಕ್ಟೀಸ್ ಮಾಡಬೇಕು. 1 ಸೆಕೆಂಡ್ನಲ್ಲಿ ಸ್ಥಿತ ಆಗ್ತೀರಾ, ಬಸ್ ಟಿಕ್ ಜಾವು. ಈಗ 1 ಸೆಕೆಂಡ್ ಆತ್ಮಸ್ವರೂಪದಲ್ಲಿ ಬಾಬಾ ಹೇಳ್ತಾರೆ ಡ್ರಿಲ್ ಮಾಡಿಸಿದ್ರು ಶಿವ ಬಾಬಾ. ಅಚ್ಚಾ ಸರ್ವ ಚಾರೋ ಓರ್ಕೆ, ಎಲ್ಲ 4 ಕಡೆಯ ಮಕ್ಕಳಿಗೆ ಸದಾ ಭಾಗ್ಯದ ರೇಖೆ ಇಮರ್ಜ್ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಕೊಳ್ಳುವಂತಹ ಆತ್ಮರುಗಳಿಗೆ, ಸದಾ ತಮ್ಮ ಸಂಗಮ ಯುಗದ ಸರ್ವ ಪ್ರಾಪ್ತಿ ಸ್ವರೂಪದ ಸುಖದ ಅನುಭವ ಮಾಡುವಂಥವರಿಗೆ, ಸದಾ ಮಾಸ್ಟರ್ ದಾತ ಮಹಾ ಸಹಯೋಗಿ ಆತ್ಮರುಗಳಿಗೆ, ಸದಾ ಮನಸಾ ಸೇವೆಯಿಂದ ವಿಶ್ವದ ಆತ್ಮರುಗಳ ಕಲ್ಯಾಣ ಮಾಡುವಂಥ ಆತ್ಮರುಗಳಿಗೆ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ ದಾದರವರಿಗೂ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ನಮಸ್ತೆ ನಮಸ್ತೆ ನಮಸ್ತೆ. ಇನ್ನು ವರದಾನ, ಕರ್ಮಯೋಗದ ಸ್ಥಿತಿಯಿಂದ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂಥ ವಿಜಯೀ ರತ್ನ ಭವ. ವಿಜಯೀ ರತ್ನಗಳಾಗಬೇಕು, ವಿಜಯಿಗಳಾಗಬೇಕು ಯಾವುದ್ರ ಮೇಲೆ? ಕರ್ಮಭೋಗದ ಮೇಲೆ. ಮತ್ತು ಕರ್ಮಭೋಗದ ಮೇಲೆ ವಿಜಯಿಗಳಾಗಬೇಕಂದ್ರೆ ಕರ್ಮಯೋಗದ ಸ್ಥಿತಿಯಲ್ಲಿ ಇರಿ ಅಂತ ಹೇಳ್ತಾರೆ ಬಾಬಾ. ಕರ್ಮಯೋಗಿ ಆಗುವುದರಿಂದ ಶರೀರ का कोई भी कर्म भोगना का अनुभव नहीं कराता. ನಾವು ಕರ್ಮಯೋಗಿ ಆದರೆ ಕರ್ಮಭೋಗ ಅದು ಹೇಗೇ ಇರಲಿ, ಎಂಥದ್ದೇ ಪ್ರಬಲವಾಗಿರಲಿ, ಅದರದ್ದು ಅನುಭವ ನಮಗೆ ಆಗುವುದಿಲ್ಲ. ಮನ್ ಮೇ ಕೋಯಿ ರೋಗ ಹೋಗಾ ತೋ ರೋಗಿ ಕಾ ಜಾಯೇಗ. ಮನಸ್ಸಿನಲ್ಲಿ ಏನಾರ ರೋಗ ಇದ್ರೇ ಅವನಿಗೆ ರೋಗಿ ಅಂತ ಹೇಳಲಾಗುತ್ತೆ. ಹಾಗಾದರೆ ಮನಸ್ಸೇ ನಿರೋಗಿ ಇದ್ದರೆ, ಭಲೆ ಶರೀರಕ್ಕೆ ರೋಗ ಇದೆ ಆದರೆ ನನ್ನ ಮನಸ್ಸು ನಿರೋಗಿ ಇದ್ದರೆ ಬಾಬಾ ಹೇಳ್ತಾರೆ ಆವಾಗ ನಾವು ಸದಾ ತಂದುರಸ್ತಾಗಿರ್ತೀವಿ. ಕೆಲವರು ಇರ್ತಾರೆ ನೋಡಿ, ಎಲ್ಲರದ್ದು ಹಂಗಿರಲ್ಲ ಸ್ಥಿತಿ, ಎಷ್ಟು ಏನೇ ಇರಲಿ ಏನು ಹೇಳ್ತಾರೆ ನಾನು ಚೆನ್ನಾಗೇ ಇದ್ದೀನಿ ಅಂತ. ಯಾಕೆಂದರೆ ಮನಸ್ಸಿಂದ ಯಾವಾಗಲೂ ಶುಭ ಸಂಕಲ್ಪ ನಡೀತಾ ಇರೋರ್ದು ಯಾರ್ದಿರುತ್ತೆ, ಅವ್ರು ದುರ್ಬಲ ಸಂಕಲ್ಪನೆ ಮಾಡಲ್ಲ ಅಂದರೆ ಅವರಿಗೆ ನೋವುಗಳು ಸಹಿತ ನೋವು ಅನಿಸೋದೇ ಇಲ್ಲ. ಅದೇ ನಾವು ಮನಸ್ಸಿಗೆ ಹಚ್ಕೊಂಡ್ವಿ, ಒಂದು ಸ್ವಲ್ಪ ಇನ್ನು ಕಾಲು ಎಡವಿದ್ರು ಸಹಿತ ಅದೇ ಒಂದು ದೊಡ್ಡ ನೋವು ಅನಿಸ್ಬಿಡುತ್ತೆ. ಅದಕ್ಕೆ ಮನ ನಿರೋಗಿ, ನೀವು ತಂದುರಸ್ತೆ ಅಂತ ಹೇಳ್ತಾರೆ. सिर्फ शेष शैया पर विष्णु के समान ज्ञान का सिमरण कर हर्षित होते मनन शक्ति द्वारा और ही सागर के तले में जाने का ಚಾನ್ಸ್ मिलता है. ಅದಕ್ಕೆ ಮನವನ್ನು ಯಾವಾಗಲೂ ಹೆಂಗೆ ಇಟ್ಕೊಳ್ಬೇಕು? ಖುಷಿ ಖುಷಿಯಾಗಿ ಇಟ್ಕೊಳ್ಬೇಕು ಅಂತಾರೆ ಬಾಬೋರು. ಹೇಗೆ ಶೇಷ ಶಯನದಲ್ಲಿ ವಿಷ್ಣು ಮಲಗಿದ್ದು ನೋಡ್ತೀವಿ ತಾನೆ, ಕ್ಷೀರಸಾಗರದಲ್ಲಿ ಹೇಗಿರ್ತಾನೆ, ಚಿಂತಾಕ್ರಾಂತ ಇರಲ್ಲ, ಹರ್ಷಿತ ಮುಖ ಅಲ್ವಾ? ಯಾಕೆ? ಮನನ ಶಕ್ತಿಯಿಂದ ಸುಮ್ಮನೆ ಇರೋದಿಲ್ಲ, ಅಲ್ಲಿ ಮನನ ಶಕ್ತಿ ನಡೀತಾ ಇರ್ತದೆ ಒಳಗಡೆ, ಜ್ಞಾನದ ಮನನ ಸ್ಮರಣ ಅಲ್ವಾ? ಅದರಿಂದ ಏನಾಗಿರುತ್ತೆ, ಸ್ಥಿತಿನೂ ಹರ್ಷಿತವಾಗಿರುತ್ತೆ. ಅದಕ್ಕೆ ತಂದೆ ಹೇಳ್ತಾರೆ ಸಾಗರದ ತಳದಲ್ಲಿ ಹೋಗುವ ಚಾನ್ಸ್ ಅಂದರೆ ಅರ್ಥ ಏನು? ಕರ್ಮ ಯೋಗಿ ಆಗಿರ್ತೀರಿ, ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸ್ಥಿತಿ ನಮ್ಮದಾಗುತ್ತೆ. ಅದಕ್ಕೆ ಏನು ಲೆಕ್ಕಾಚಾರ ಬೇಕಾರ ಬರಲಿ ಅದನ್ನು ಮನಸ್ಸಿಗೆ ತಗೋಬಾರ್ದು. ಮನಸ್ಸನ್ನು ನಿರೋಗಿಯಾಗಿ ಇಟ್ಕೊಳ್ಳೋದಷ್ಟೇ ನಮ್ಮ ಲಕ್ಷ್ಯ ಅಲ್ವಾ? ಮನವನ್ನು ರೋಗಿ ಮಾಡ್ಕೊಳ್ಬಾರ್ದು ಅಂತಾರೆ ಬಾಬೂರು. ಇದನ್ನು ನಾವು ಗಮನ ಹರಿಸಿದರೆ ಎಂಥ ದೊಡ್ಡ ರೋಗನೂ ಸಹಿತ ಅದು ನಮ್ಮ ಮೇಲೆ ಅಷ್ಟೊಂದು ಪರಿಣಾಮ ಬೀರೋದೇ ಇಲ್ಲ. ಸ್ಲೋಗನ್, ಸಾಹಸ್ ಕೋ ಸಾಥಿ ಬನಾ ಲೋ
तो हर कर्म में सफलता मिलती रहेगी. ಸಾಹಸವನ್ನು ನಮ್ಮ ಜೊತೆಗಾರ ಮಾಡ್ಕೊಳ್ಬೇಕಂತೆ, ಆಗ ಪ್ರತಿ ಕರ್ಮದಲ್ಲಿ ಸಫಲತೆ ಸಿಗುತ್ತೆ. ಹೌದಿಲ್ವ? ಹಿಮ್ಮತ್ತೆ ಬಚ್ಚೆ, ಬಾಬಾ ಹೇಳ್ತಾರೆ ಹಿಮ್ಮತ್ತಿತ್ತು ಅಂತಂದರೆ ಬಾಬಂದು ಸಹಯೋಗ ಇರುತ್ತೆ, ಸಫಲತೆಯೂ ಸಿಗುತ್ತೆ. ಲೌಕಿಕದಲ್ಲೂ ಹೇಳ್ತಿರ್ತಾನೆ, ಸಾಹಸ ಅಂದರೆ ಧೈರ್ಯವಂತರ, ಧೈರ್ಯ ಇದ್ದಲ್ಲಿ ಸರ್ವಸಿದ್ಧಿ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಹಸವನ್ನು ಸದಾ ಜೊತೆ ಇಟ್ಕೊಂಡ್ಬಿಟ್ರೆ ಬಾಬಾ ಹೇಳ್ತಾರೆ ಪ್ರತಿ ಕರ್ಮದಲ್ಲೂ ಸಫಲತೆ. ಆದರೆ ಕರ್ಮ ಮಾಡುವಾಗ ಸಾಹಸ ಇಲ್ಲದೆ ಏನಾಗುತ್ತೋ ಏನೋ ಅಂತ ಈ ಥರ ದುರ್ಬಲ ಸಂಕಲ್ಪ ಅಥವಾ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಹೆಜ್ಜೆ ಹಿಂತೆಗೆಯೋದು, ಅಲ್ಲೆಲ್ಲಿ ಸಫಲತೆ ಸಿಗಬೇಕು. ಅದಕ್ಕೆ ಬಾಬನ ಜೊತೆಗೆ ಇಟ್ಕೊಳ್ಳಿ, ದೃಢ ಸಂಕಲ್ಪ ಮಾಡಿ, ಕರ್ಮ ಮಾಡಿ, ಸಫಲತೆ ನಮಗಲ್ಲದೆ ಮತ್ಯಾರಿಗೆ. ಅಚ್ಚ. ಓಂ ಶಾಂತಿ.